ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಈ ಸ್ಥಳದಲ್ಲಿ ಪರಿಶುದ್ಧಾತ್ಮನನ್ನು ಬರಮಾಡಿಕೊಳ್ಳೋಣ. ಹಿಂಗಾರು ಮಳೆಯನ್ನು ನಮ್ಮ ಮೇಲೆ ಸುರಿಸುವ ಆತನೇ, ಆತನ ಪರಿಶುದ್ಧವಾದ ಅಗ್ನಿಯಿಂದ ನಮ್ಮನ್ನು ತುಂಬಿಸುವಾತನು ಆತನೇ. ಕೆರೂಬಿಯರ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿರುವಂತ ದೇವರು ಆತನೇ. ಭಕ್ತರ ಸ್ತೋತ್ರದಲ್ಲಿ ವಾಸಿಸುವಂತ ದೇವರು ಆತನೇ. ನಮ್ಮ ಬರುಡಾದ ಹೃದಯಗಳನ್ನು ಜೀವದ ವೃಕ್ಷಗಳಾಗಿ ಕಂಗೊಳಿಸುವ ತೋಟಗಳಾಗಿ ಮಾಡುವಂತ ದೇವರು ಆತನೇ. ಈ ಸ್ಥಳದಲ್ಲಿ ಆತನಿಗೆ ಮಾತ್ರ ಮಹಿಮೆ ಉಂಟಾಗಲಿ. ಹೆಚ್ಚು ಹೆಚ್ಚಾಗಿ ನಾವು ಆತನನ್ನು ಆರಾಧಿಸುವಾಗ ಆತನ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸಲಿ, ನಮ್ಮನ್ನು ತಿದ್ದಲಿ, ನಮ್ಮನ್ನು ಅಭಿಷೇಕಿಸಲಿ ಅಂತ ನಾವು ಕೇಳಿಕೊಳ್ಳುತ್ತಾ ನಾವು ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ. ಜುಳು 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 ಎಂದು ಹರಿಯುತ್ತಾ, ಜೀವ ಜಲವ ಸುರಿಸುತ್ತಾ, ಧಗ 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 ಎಂದು ಉರಿಯುತ್ತಾ, ಪರಿಶುದ್ಧ ಬೆಂಕಿಯ ಸುರಿಸುತ್ತಾ, ದೇವರ ಆತ್ಮನೇ ನಮ್ಮೊಳು ಇಳಿದು ಬಾ ಎಂದು ಹಾಡಿ ನಾವು ಆತನನ್ನು ಮಹಿಮೆ ಪಡಿಸೋಣ. ಜುಳು 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 ಹರಿಯುತ್ತಾ, ಜೀವ ಜಲವ ಸುರಿಸುತ್ತಾ, ಧಗ 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 ಉರಿಯುತ್ತಾ, ಪರಿಶುದ್ಧ ಬೆಂಕಿಯ ಸುರಿಸುತ್ತಾ, ದೇವರ ಆತ್ಮನೇ ಎನ್ನೋಳು ಇಳಿದು ಬಾ, ದೇವರ ಆತ್ಮನೇ ಎನ್ನೋಳು ಇಳಿದು ಬಾ. ಜುಳು ಜುಳು ಮಾಡಿ ಜುಳು 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 ಹರಿಯುತ್ತಾ, ಜೀವ ಜಲವ ಸುರಿಸುತ್ತಾ, ಧಗ 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 ಉರಿಯುತ್ತಾ, ಪರಿಶುದ್ಧ ಬೆಂಕಿಯ ಸುರಿಸುತ್ತಾ, ದೇವರ ಆತ್ಮನೇ ಎನ್ನೋಳು ಇಳಿದು ಬಾ, ದೇವರ ಆತ್ಮನೇ ಎನ್ನೋಳು ಇಳಿದು ಬಾ. ಕೆರೂಬಿಯ ಮಧ್ಯದಲ್ಲಿ ಸಿಂಹಾಸನ ರೂಢನೆ, ಭಕ್ತರ ಸ್ತೋತ್ರದಲ್ಲಿ ವಾಸಿಸುವ ಆತನೇ. ಹಿಂಗಾರು ಮಳೆಯನ್ನು ಎನ್ನೋಡು ಸುರಿಸಯ್ಯ. ನಮ್ಮ ಸ್ತೋತ್ರಗಳಲ್ಲಿ ಆತನು ವಾಸಿಸುವಂತ ದೇವರಾಗಿದ್ದಾನೆ. ನಮ್ಮ ಸ್ತೋತ್ರಗಳನ್ನು ಕೇಳುವಂತ ದೇವರಾಗಿದ್ದಾನೆ. ಆತನಿಗೆ ನಮ್ಮ ಮಹಿಮೆಯನ್ನು ಸಲ್ಲಿಸೋಣ. ಕೆರೂಬಿಯ ಮಧ್ಯದಲ್ಲಿ ಸಿಂಹಾಸನ
ನಮಗೆ ಅನೇಕ ಕಷ್ಟಗಳಿರ್ಬೋದು, ಆದರೆ ನಾವು ಯೇಸು ಸ್ವಾಮಿಯಲ್ಲಿ ಇದ್ದರೆ ನಮಗೆ ಯಾವತ್ತೂ ಜಯನೇ. ನಾವು ಯಾವತ್ತೂ ಸೋತು ಹೋಗುವುದಿಲ್ಲ. ಆತನು ಎಲ್ಲವನ್ನು ನೋಡಿಕೊಳ್ಳುವ ತಂದೆಯಾಗಿದ್ದಾನೆ. ಆತನನ್ನೇ ದೃಷ್ಟಿಸಿ ನೋಡಿ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ಯೇಸು, ನನ್ನಲ್ಲಿ ನೀನಿರಲು ಮನಸ್ಸೋದು ನಾವು ಹೋಗಲಾರೆ. ನೀನು ಎಲ್ಲವನ್ನು ನೋಡಿಕೊಳ್ಳುವೆ, ನೀನು ಎಲ್ಲವನ್ನು ನೋಡಿಕೊಳ್ಳುವೆ ಎಂಬ ಹಾಡನ್ನು ಹಾಡಿ ನಾವು ಆತನನ್ನು ಮಹಿಮೆ ಪಡಿಸೋಣ. ಕೈಗಳನ್ನು ಎಲ್ಲರೂ ಕೊಟ್ಟು
ಮೊದಲನೇ ಹಾಡಿನಲ್ಲಿ ನಾವು ಪರಿಶುದ್ಧಾತ್ಮವನ್ನು ಬರಮಾಡಿಕೊಂಡೆ. ಎರಡನೇ ಹಾಡಿನಲ್ಲಿ ನಾವು ಕ್ರಿಸ್ತ ಯೇಸುವನ್ನು ಬರಮಾಡಿಕೊಂಡೆ. ಈಗ ನಮ್ಮ ದೇವರಾದ ಯೆಹೋವನನ್ನು ಬರಮಾಡಿಕೊಳ್ಳುವಂಥ ಒಂದು ಸಮಯವಾಗಿದೆ. ನಾವು ಯಾವತ್ತೂ ಒಬ್ಬರಲ್ಲ ಪ್ರಿಯರೇ, ನಮ್ಮೊಂದಿಗೆ ಇರುವಂತನು ಯೆಹೋವ ಶಮನಾದ ದೇವರು. ನಾವು ಆತನನ್ನು ಆರಾಧಿಸಲು ಬಂದಿದ್ದೇವೆ. ನಮ್ಮ ಸಭೆಯಲ್ಲಿ ಆತನು ವಾಸಿಸುವಂಥ ದೇವರಾಗಿದ್ದಾನೆ. ಈ ಸಭೆಯಲ್ಲಿ ಜನರು ತುಂಬಿ ತುಳುಕಿ ಆತನನ್ನು ಆರಾಧಿಸುವಂಥ ಕಾಲವು ಆದಷ್ಟು ಬೇಗ ಬರಲಿದೆ ಅಂತ ನಾವು ನಂಬಿದ್ದೇವೆ. ತಂದೆಯಾದ ದೇವರು ನಮ್ಮ ಕುಟುಂಬಗಳನ್ನು ಬೇಲಿ ಹಾಕಿಯೇ ನಮ್ಮನ್ನು ದಿನ ದಿನವೂ ಕಾಯುವಂಥ ದೇವರು ಆತನೇ ಆಗಿದ್ದಾನೆ. ನಾವು ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಯೆಹೋವ ಶಮ್ಮ, ನಮ್ಮಲ್ಲಿ ಇರುವವನೇ ಎಂಬ ಹಾಡನ್ನು ಹಾಡಿ ನಾವು ಅದನ್ನು ಮಹಿಮೆ ಪಡಿಸೋಣ.
ಈ ಸಭೆಯಲ್ಲಿ ಆತನು ವಾಸಿಸುತ್ತಿದ್ದಾನೆ. ನಮ್ಮ ಸ್ತುತಿಗಳನ್ನು ಆತನು ಕೇಳುತ್ತಾನೋ ಕೇಳಲು ಆತನು ಕೇಳುವಂತೆ ನಿಶ್ಚಯವಾಗಿ ಆತನು ಕೇಳುವಂತೆ ಇಲ್ಲಿ ಸೇರುವ ನಮ್ಮೆಲ್ಲರನ್ನು ಆತನೇ ಕರೆದುಕೊಂಡು ಬಂದಿದ್ದಾನೆ. ಆತನಿಗೆ ಮಹಿಮೆ ಉಂಟಾಗುವಂಥದ್ದು. ನಾವು ಕೊನೆಯ ಬಾರಿ ನನ್ನ ಸಭೆಯಲ್ಲಿ ವಾಸಿಸುವೆ, ನಮ್ಮ ಸ್ತುತಿಗಳ ಆಲಿಸುವೆ ಎಂದು ಹಾಡೋಣ. ನನ್ನ ಸಭೆಯಲ್ಲಿ ನೀ ವಾಸಿಸುವೆ, ನನ್ನ ಸ್ತುತಿಗಳ ಆಲಿಸುವೆ. ನನ್ನ ಸಭೆಯಲ್ಲಿ ನೀ ವಾಸಿಸುವೆ, ನನ್ನ ಸ್ತುತಿಗಳ ಆಲಿಸುವೆ. ಆರಾಧನೆಗಳಲ್ಲಿ ಮಹಿಮೆ ಪಡೆದಕ್ಕೋಸ್ಕರ ಸ್ತೋತ್ರ ರಾಜ. ಮುಂದಿನ ಎಲ್ಲ ಮಾತುಗಳನ್ನು ಪರಿಶುದ್ಧಾತ್ಮನು ತಾನೇ ನಡೆಸಲಿ. ಎಲ್ಲವೂ ಒಳ್ಳೆಯದೇ ಆಗಲಿ, ಎಲ್ಲರಿಗೂ ನಿಮ್ಮ ವಾಕ್ಯದ ಪ್ರಕಟಣೆಗಳು ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ದೇವರು 4 ತಿಂಗಳು ಕಾಪಾಡಿ ಈ 5ನೇ ತಿಂಗಳಿಗೆ ದೇವರು ಬರಮಾಡಿದ್ದಕ್ಕಾಗಿ ಸ್ತೋತ್ರ. ಕೀರ್ತನೆ ಭಾಗ 111 1ರಿಂದ 10 ವಾಕ್ಯಗಳು. ದೇವ ಸ್ತುತಿ. ಯಾಹೋವನಿಗೆ ಸ್ತೋತ್ರ. ನಾನು ಯೆಹೋವನನ್ನು ಕೊಂಡಾಡುವೆನು. ಯಥಾರ್ಥರ ಕೂಟದಲ್ಲಿಯೂ ನೆರೆದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ಕೀರ್ತಿಸುವೆನು. ಯೆಹೋವನ ಕೃತ್ಯಗಳು ಮಹತ್ವಾದವುಗಳು, ಅವುಗಳಲ್ಲಿ ಸಂತೋಷಿಸುವರು, ಅವುಗಳನ್ನೇ ಧ್ಯಾನಿಸುವರು. ಆತನ ಕಾರ್ಯವು ಘನಮಾನಗಳುಳ್ಳದ್ದು, ಆತನ ನೀತಿಯು ಸದಾಕಾಲವೂ ಇರುವುದು. ಆತನು ತನ್ನ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಯೆಹೋವನು ದಯೆಯು ಕನಿಕರವೂ ಉಳ್ಳವನು, ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ. ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿಡುವನು. ಆತನು ಅನ್ಯ ಜನಗಳ ಸ್ವಾಸ್ಥ್ಯವನ್ನು ತನ್ನ ಪ್ರಜೆಗೆ ಕೊಡುವುದರ ಮೂಲಕ ಸ್ವಪ್ರತಾಪವನ್ನು ತೋರ್ಪಡಿಸಿದ್ದಾನೆ. ಆತನ ಕೈಕೆಲಸಗಳು ನೀತಿ ಸತ್ಯತೆಗಳನ್ನು ಪ್ರಕಟಿಸುತ್ತವೆ. ಆತನ ನಿಯಮಗಳೆಲ್ಲ ಸ್ಥಿರವಾಗಿವೆ ಹಾಗೂ ದೃಢವಾದ ಆಧಾರವುಳ್ಳವು, ಯುಗ ಯುಗಾಂತರಕ್ಕೂ ಇರುವವು. ಸತ್ಯ ನೀತಿಗಳಿಗನುಸಾರವಾಗಿ ವಿಧಿಸಲ್ಪಟ್ಟಿವೆ. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನು ಉಂಟು ಮಾಡಿದ್ದಾನೆ. ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವು ಭಯಂಕರವಾಗಿದೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಆತನ ಕಟ್ಟಳೆಗಳನ್ನು ನಡೆಸುವರು ಪೂರ್ಣ ವಿವೇಕಿಗಳು. ಆತನ ಸ್ತುತಿಯು ನಿರಂತರವಾದದ್ದು ಎಂಬುದೇ. ಅವನಿಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಕೀರ್ತನೆಯ ಹೆಡ್ಲೈನ್ಸೇ ಕೊಟ್ಟಿದೆ, ದೇವರನ್ನು ಸ್ತುತಿಸುವಂತ ಒಂದು ಕೀರ್ತನೆಯಾಗಿದೆ ಎಂಬುದಾಗಿ. ಅದರಿಂದಲೇ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಅದೇ ಕೀರ್ತನೆಗಳ ಭಾಗದಲ್ಲಿ ದಾವೀದರಸನ ಈ ರೀತಿಯಾಗಿ ಹೇಳ್ತಾರೆ, ಯಾರು ನನ್ನನ್ನು ಗೌರವಿಸುತ್ತಾರೋ ಅವರೇ ನನಗೆ ಸ್ತುತಿಸೋದಗಳನ್ನು ಸಮರ್ಪಿಸುತ್ತಾರೆ ಎಂಬುದಾಗಿ. ಇವಾಗ ನಾವು ಯಾರಿಗಾದ್ರೂ ಗೌರವ ಕೊಡ್ತೀವಿ ಅಂದ್ರೆ ನಾವೇನ್ ಮಾಡ್ತೀವಿ ಹೇಳಿ, ಅವ್ರನ್ನ ಹಾರ್ನ್ ಮಾಡ್ತೀವಲ್ವಾ? ಅದೇ ರೀತಿಯಾಗಿ ನಾವು ಸ್ತುತಿ ಸ್ತೋತ್ರ ಮಾಡ್ತಾ ಇದ್ರೆ ದೇವರಿಗೆ ನಾವು ಸಲ್ಲಿಸುವಂತಹದ್ದು ಗೌರವವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಈ ಮೊದಲನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಯಾಹೋವನಿಗೆ ಸ್ತೋತ್ರ. ನಾನು ಯೆಹೋವನನ್ನು ಕೊಂಡಾಡುವೆನು, ಯಥಾರ್ಥರ ಕೂಟದಲ್ಲಿ ನೆರೆದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ಕೀರ್ತಿಸುವೆನು ಎಂಬುದಾಗಿ. 138ನೇ ಕೀರ್ತನೆಯಲ್ಲಿ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ. ನಾನು ಹಂಗೆ ಹೇಳ್ಕೊಂಡು ಹೋಗ್ತೀನಿ. ದೇವರುಗಳ ಎದುರಿನಲ್ಲಿ ನಾನು ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದ್ರೆ ಸಾವಿರಾರು ದೇವರುಗಳು ಇದ್ರೂ ಈ ಲೋಕದ ಜನಗಳಿಗೆ ನಮಗಿರುವಂತ ದೇವರು ಯೆಹೋವನು ಮಾತಾನೆ. ದಾವೀದರಸನು ನೋಡ್ಬೇಕಾದ್ರೆ 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ 29ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ 20 ವಾಕ್ಯಗಳ 10 ವಾಕ್ಯಗಳನ್ನು ನೋಡೋದಾದ್ರೆ, ಅವನ ಸಭೆಯ ಒಳಗಡೆ ಹೋಗ್ಬಿಟ್ಟು ಯಾವ ರೀತಿ ದೇವರನ್ನು ಸ್ತುತಿಸಬೇಕು, ಯಾವ ರೀತಿ ದೇವರನ್ನು ಕೊಂಡಾಡಬೇಕು, ನೆರೆದ ಸಭೆಯಲ್ಲಿ ದೇವರನ್ನು ಕೊಂಡಾಡಬೇಕು ಎಂಬುದಾಗಿ ದಾವೀದರಸನ ಮಾತನ್ನ ಅನೇಕ ಭಾಗಗಳಲ್ಲಿ ಅನೇಕ ಕೀರ್ತನೆಗಳಲ್ಲಿ ಇದು ಮಾಡ್ತಾರೆ ಅಲ್ವಾ. ಸ್ವಲ್ಪ ಜನ ನೋಡ್ಬೇಕಾದ್ರೆ ನೆರೆದ ಸಭೆಯಲ್ಲಿ ಅವರನ್ನು ಮಹಿಮೆ ಪಡಿಸ್ಕೊಳ್ಳೋಕ್ಕೋಸ್ಕರ ಅವರ ಸಾಕ್ಷಿಯನ್ನು
ಏನೇನೋ ಮಾತಾಡ್ತಾರೆ. ಬಟ್ ದಾವೀದ ಅರಸ ಹೇಳ್ತಾನೆ, ನೆರೆದ ಸಭೆಯಲ್ಲಿ ನೀನು ಮಾಡಿರುವಂತ ಉಪಕಾರಗಳನ್ನು ಜನಗಳ ಮಧ್ಯದಲ್ಲಿ ನಾನು ಹೇಳ್ತೀನಪ್ಪ. ಏನಕ್ಕಂದ್ರೆ ನೀನು ಮಾಡಿರುವಂತ ಉಪಕಾರಗಳ ಪ್ರತಿಯಾಗಿ ನಾನು ಏನನ್ನು ತಾನೇ ಸಲ್ಲಿಸಲು ಸಾಧ್ಯ? ಸ್ತುತಿ ಸ್ತೋತ್ರಗಳಲ್ಲಿ ನಾನು ನಿನಗೆ ಸಮರ್ಪಿಸುತ್ತೇನೆ ಎಂಬುದಾಗಿ. 34ನೇ ಕೀರ್ತನೆಯಲ್ಲೂ ಕೂಡ ದೇವರ ವಾಕ್ಯ ಹೇಳುತ್ತದೆ, ಕರ್ತನನ್ನು ಯಾವಾಗಲೂ ನಾನು ಸ್ತುತಿಸುತ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುತ್ತದೆ ಎಂಬುದಾಗಿ. ಈ ಒಂದು ವಾಕ್ಯಕ್ಕೆ ಅನುಸಾರವಾಗಿ ಒಂದು ಚಿಕ್ಕದು, ಇದು ನಿಜ ಅಲ್ಲ, ಜಸ್ಟ್ ಒಂದು ಜನಗಳಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಒಂದು ಸ್ಟೋರಿ. ಇಬ್ರು ದೇವರ ಸಮ್ಮುಖದಲ್ಲಿ ಪೆಟಿಷನ್ ಹಾಕಿದ್ರಂತೆ, ಅಂದ್ರೆ ಪ್ರಾರ್ಥನೆ ಮಾಡಿದ್ರಂತೆ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಏಂಜಲ್ ನೋಡ್ಬಿಟ್ಟು ಒಬ್ಬನ ಒಂದು ಇದನ್ನ ಮಾತ್ರ ರಿಸೀವ್ ಮಾಡ್ಕೊಂಡ್ರಂತೆ. ಅಂದ್ರೆ ಬುದ್ಧಿಲಿಂದ ಹೇಳ್ತಾರಲ್ಲ ದೇವರ ವಾಕ್ಯದಲ್ಲಿ, ಕೀರ್ತನೆಗಾರನಾದ ದಾವೀದನು ಹೇಳ್ತಾರೆ, ನನ್ನ ಕಣ್ಣೀರುಗಳು ನಿನ್ನ ಬುದ್ಧಲಿಯಲ್ಲಿ ತುಂಬಿದೆ ಎಂಬುದಾಗಿ. ಅಲ್ಲಿ ನೋಡ್ಬೇಕಾದ್ರೆ ಒಬ್ಬನ ಒಂದು ಪಾಟ್ ಮಾತ್ರ ರಿಸೀವ್ ಆಯ್ತಂತೆ, ಇನ್ನೊಬ್ರು ಪಾಟ್ ರಿಜೆಕ್ಟ್ ಆಯ್ತಂತೆ. ಆ ಏಂಜಲ್ಸ್ ಬಗ್ಗೆ ನೋಡ್ಬೇಕಾದ್ರೆ ಒಂದು ಪಾಟ್ ಫುಲ್ ಖಾಲಿ ಇದೆಯಂತೆ, ಇನ್ನೊಂದು ಪಾಟ್ ಬಂದ್ಬಿಟ್ಟು ಫುಲ್ ಸ್ತುತಿ ಸ್ತೋತ್ರ ದೇವ್ರು ಮಾಡಿರುವಂತ ಅದ್ಭುತ ಕಾರ್ಯ. ಇಲ್ಲಿ ನೋಡ್ಬೇಕಾದ್ರೆ ಅವ್ರಿಬ್ರಲ್ಲಿ ಇವನ್ಗೆ ಜಾಸ್ತಿ ದೇವ್ರು ಅದ್ಭುತ ಮಾಡಿರೋದು. ಬಟ್ ಇವನೇನ್ ಮಾಡಿರ್ತಾನೆ ಅಂದ್ರೆ, ದೇವ್ರು ಏನೇ ಮಾಡಿದ್ರು ಸ್ತೋತ್ರ ಅಪ್ಪ, ಒಳ್ಳೇದ್ ಕೊಟ್ಟರು ಸ್ತೋತ್ರ, ಕೆಟ್ಟದ್ ಕೊಟ್ಟರು ಸ್ತೋತ್ರ, ಈ ತರ ಪ್ರೈಸ್ ಮಾಡ್ತಾ ಮಾಡ್ತಾ ಆ ಕೊಡ ಫುಲ್ ಏನಾಗಿದೆ ಅಂದ್ರೆ ಇವನ್ ಪ್ರೈಸೇ ತುಂಬಿದೆಯಂತೆ. ದೇವ್ರು ಮಾಡಿದಂತ ಸ್ತುತಿ ಸ್ತೋತ್ರ ಇದಾಗಿದೆ. ಇವನೇನ್ ಮಾಡಿದಾನೆ, ಇವನ್ ದೇವ್ರು ಒಳ್ಳೆ ಅದ್ಭುತ ಮಾಡಿದ್ರು ಅವ್ನು ಜೀಸಸ್ಗೆ ಏನ್ ಹೇಳಿಲ್ಲ, ಥ್ಯಾಂಕ್ಸ್ ಹೇಳಿಲ್ಲ. ಏನೇ ಒಂದು ಇವಾಗ ಸ್ವಲ್ಪ ಜನ ನೋಡಿ ಏನೇ ದೇವ್ರು ಕೊಟ್ರು ಅದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಇದನ್ನ ಕೊಟ್ರೆ ಇನ್ನು ಸ್ವಲ್ಪ ಬೆಟರ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಅಲ್ಲ ಏಜೆನ್ಸಿ ಹೇಳಿದ್ರಂತೆ, ನೀನ್ ಈ ತರ ಮಾಡಿದ್ಯಲ್ವಾ, ಅದರಿಂದನೇ ನಿನ್ನ ಒಂದು ಪ್ರಾರ್ಥನೆ ಕೇಳಲ್ಪಡ್ಲಿಲ್ಲ ಅಪ್ಪ. ಇವ್ನು ಏನೇ ಕೊಟ್ರು ಏನ್ ಹೇಳ್ದ, ದೇವ್ರಿಗೆ ಯಾವಾಗಲೂ ಸ್ತೋತ್ರ ಅಂತ ಸಲ್ಲಿಸ್ತಾ ಇದ್ದ, ಆದ್ರಿಂದ ಈ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿದೆ. ಅಂದ್ರೆ ಇದು ಒಂದು ಸಣ್ಣ ಒಂದು ಎಕ್ಸಾಂಪಲ್. ದೇವ್ರು ನಮ್ಮ ಜೀವಿತದಲ್ಲಿ ಏನೇ ಮಾಡ್ಲಿ, ಯೋಬನ ಒಂದು ಜೀವಿತದಲ್ಲೂ ನೋಡ್ಬೇಕಾದ್ರೆ ಅಂತ ಒಂದು ಪರಿಸ್ಥಿತಿ ಓದೋದಕ್ಕೆ ಕೇಳೋದಕ್ಕೆ ಒಂದು ಸ್ಟೋರಿ ತರ ಇರ್ಬೋದು. ಬಟ್ ಆ ಒಂದು ಥ್ರೂ ಆ ಇದ್ರಲ್ಲಿ ಹೋಗ್ಬೇಕಾದ್ರೆ ಅದು ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಆ ಬಲಹೀನತೆಯಲ್ಲಿ ಎಲ್ಲರೂ ಒಂದೇ ದಿನದಲ್ಲಿ ಎಷ್ಟೋ ವರ್ಷಗಳಾದ್ಮೇಲೆ ಕಳ್ಕೊಂಡ್ರು, ಇಲ್ಲ ಏನೇ ಒಂದಾದ್ರೂ, ಯಾವುದೇ ಒಂದು ಸಮಸ್ಯೆ ಆದ್ರೂ ನಾವು ವರ್ಷಾನುಗಟ್ಟಲೆ ಹೇಳ್ಕೊಂಡ್ ಬರ್ತಾ ಇರ್ತೀವಿ, ಈ ಒಂದು ಸೀಸನ್ ಅಲ್ಲಿ ನಾನು ಈ ಲಾಸ್ ಆಯ್ತು ಇದಾಯ್ತು ಅಂತ. ಬಟ್ ಯೋಬನ ಜೀವಿತದಲ್ಲಿ ಒಂದೇ ದಿನದಲ್ಲಿ ಏನಾದ್ರು ಲಾಸ್ ಮಾಡ್ಕೊಂಡ್ಬಿಟ್ಟ. ಅವನಿಗಿದ್ದಂತ ಐಶ್ವರ್ಯ, ಮಕ್ಕಳು, ಆಸ್ತಿ, ದನ, ಕುರಿ ಎಲ್ಲನೂ ಅಷ್ಟಿದ್ರಲ್ಲೂ ನಾವು ಹೇಳಿದ್ದೇನಂದ್ರೆ, ದೇವ್ರು ಕೊಟ್ಟನು, ದೇವ್ರು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಎಂಬುದಾಗಿ ಅಲ್ವಾ. ಅದರಿಂದಲೇ ದಾವೀದನು ಹೇಳ್ತಾನೆ ಮೊದಲನೇ ವಾಕ್ಯದಲ್ಲಿ ಕೂಡ ಏನಂತ, ದೇವರಿಗೆ ಸ್ತೋತ್ರ ಎಂಬುದಾಗಿ. ಈ 4 ಮತ್ತು 5ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ಆತನು ತನ್ನ ಅದ್ಭುತ ಕೃತ್ಯಗಳನ್ನು ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಯೆಹೋವನು ದಯೆಯೂ ಕನಿಕರವೂ ಉಳ್ಳವನು, ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಈ ತಿಂಗಳ ಫಸ್ಟ್ಗೆ ದೇವ್ರು ಕೊಟ್ಟಂತ ವಾಗ್ದಾನ ಅದೇನೆ. ಏನನ್ನ, ಪಕ್ಷಿಗಳನ್ನು ನೋಡಿರಿ ಎಂಬುದಾಗಿ ಅಲ್ವಾ. ಅದು ನೂರುವುದಿಲ್ಲ, ಕೊಯ್ಯುವುದಿಲ್ಲ, ಏನು ಮಾಡಲ್ಲ, ಆದ್ರೂ ಪರಮಪಿತ ಏನ್ ಮಾಡ್ತಾರೆ, ಅವ್ರಿಗೆ ಹೊತ್ತೊತ್ತಿಗೆ ಬೇಕಾಗಿರುವಂತ ಆಹಾರವನ್ನು ಕೊಡ್ತಾರೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯೆಹೋವನು ಆಹಾರವನ್ನು ಒದಗಿಸಿಕೊಡುವ ದೇವರಾಗಿದ್ದಾರೆ ಎಂಬುದಾಗಿ. ಕೊನೆಯದಾಗಿ ನಾವು ನೋಡೋದಾದ್ರೆ, ಕೊನೆಯ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. 10ನೇ ವಾಕ್ಯ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು, ಆತನ ಸ್ತುತಿಯು ನಿರಂತರವಾದದ್ದು ಎಂಬುದಾಗಿ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಇವತ್ತು ಮನುಷ್ಯನ ಒಂದು ಜೀವಿತದಲ್ಲಿ ಅವನು ಎಷ್ಟೇ ಜ್ಞಾನಿಯಾಗಿರ್ಬೋದು, ಏನೇ ಇದು ಮಾಡಿರ್ಬೋದು, ಬಟ್ ದೇವರ ಒಂದು ಭಯ ಇಲ್ಲ ಅಂದ್ರೆ ಅವನು. ಇವಾಗ ನೋಡ್ಬೇಕಾದ್ರೆ ನಮ್ಮ ಅಧಿಕಾರಿಗಳನ್ನ ನಾವು ನೋಡ್ತಾ ಇದೀವಲ್ವಾ, ಎಷ್ಟೆಷ್ಟು ಅಧಿಕಾರಿಗಳು ಏನೇನೋ ಇದ್ದಾರೆ, ಅವ್ರಿಗೆ ದೇವ ಭಯ ಇಲ್ಲದೆ ಇರೋದ್ರಿಂದ ಅವರು ಒಂದು ಸ್ವಂತ ಜ್ಞಾನದಲ್ಲಿ ಏನೇನ್ ಬೇಕೋ ಇದನ್ನ ಮಾಡ್ತಾ ಇದ್ದಾರೆ. ಅದರಿಂದ ಅನುಭವಿಸೋದು ಯಾರು, ಇಲ್ಲಿರುವಂತ ಜನಗಳು ಅಲ್ವಾ. ಅದರಿಂದನೇ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಭಯ, ದೇವರ ಭಯ ಯಾರಿಗಿರುತ್ತೋ, ಒಂದು ತಪ್ಪು ಮಾಡ್ಬೇಕಾದ್ರೂ ಪರಿಶುದ್ಧಾತ್ಮ ನಮ್ಗೆ ಇದ್ ಮಾಡ್ತಾರೆ, ಈ ಕೆಲಸ ನೀನ್ ಮಾಡ್ಬೇಡ, ದೇವರ ಭಯ ಇರಲಿ. ಅದರಿಂದನೇ ಜ್ಞಾನೋಕ್ತಿಗಳಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನ ಭಯ ಏನ್ ಮಾಡುತ್ತಂತೆ, ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ನಮ್ಮಲ್ಲಿ ಪಾಪ ಮಾಡಕ್ಕೆ ದೇವರ ಭಯ ನಮ್ಮನ್ನು ಬಿಡೋದಿಲ್ಲ. ಯಾವುದೇ ಒಂದು ತಪ್ಪು, ಒಂದು ಚಿಕ್ಕ ನಾವ್ ಅನ್ಕೊಂಡಿರ್ಬೋದು ದೊಡ್ಡ ಕಾರ್ಯ ಮಾಡಿದ್ರೆ ಪಾಪ ಅಂತ, ಬಟ್ ದೇವರ ವಿಷಯದಲ್ಲಿ ಒಂದು ಚಿಕ್ಕದು ನಾವು ಯಾರಿಗಾದ್ರೂ ಇದಾಗ ಮಾತಾಡಬೇಕು ಅಂತ ದೇವ್ರು ನಮ್ಗೆ ರಿವೀಲ್ ಮಾಡ್ತಾರೆ, ಇದೊಂದು ಚಿಕ್ಕ ಕಾರ್ಯ ಆಗಿದೆ, ಇದೊಂದು ತಪ್ಪಾಗಿದೆ, ಇದರಿಂದ ನಾವು ಆಚೆ ಬಾ ಅಂತ ಅಲ್ವಾ. ಯೆಹೋವನ ಭಯ ಏನಾಗಿದೆ, ಜ್ಞಾನಕ್ಕೆ ಮೂಲವಾಗಿದೆ. ದೇವರಿಗೆ ಭಯ ಪಡುವಂತ ವ್ಯಕ್ತಿಗಳನ್ನ ನೋಡಿ, ದೇವರ ಒಂದು ಸಮೂಹದಲ್ಲಿ ಯಾವಾಗ್ಲೂ ಹೆಂಗಿರ್ತಾರೆ, ಜ್ಞಾನಿಗಳಾಗಿ ಇರ್ತಾರೆ. ದೇವರ ಭಯ ಅಂತ ಒಂದು ಮನುಷ್ಯನ ಜೀವಿತದಲ್ಲಿ ಇದ್ರೆ ದೇವರು ಅವನು ಯಾವ ಒಂದು ಸ್ಥಿತಿಯಲ್ಲೂ ಕಲ್ತ್ಕೊಂಡು ಹೋಗೋದಕ್ಕೆ ಸಾಧ್ಯ. ದಾವೀದನ ಒಂದು ಜೀವಿತದಲ್ಲೂ ಅಷ್ಟೇ, ಅವನು ಪಾಪ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಆದ್ರೆ ಅವನು ದೇವರ ಭಯಕ್ಕೆ ವಿಧೇಯನಾದ. ಈ ಒಂದು ಪೂರ್ವಕಾಲ ವೃತ್ತಾಂತ, ಒಂದು ಅರಸುಗಳ ಒಂದು ಇದರಲ್ಲಿ ಆ ರಾಜರುಗಳ ಹಿಸ್ಟ್ರಿ ಬರುತ್ತೆ. ನಾವು ಅದೇ ಮನೆಗೆ ಮಾತಾಡ್ಕೊಳ್ತಾ ಇದ್ವಿ. ಆ ಒಂದು ಇದ್ರಲ್ಲಿ ಬರ್ಬೇಕಾದ್ರೆ ದೇವ್ರು ಎಲ್ಲ ಒಂದು ರಾಜ ಇವರ ತಂದೆ ತಾಯಿ ಇವನು, ಇವರ ಮಗ ಇವನು ಅಂತ ಹೇಳಿ
ಹೇಳ್ಬಿಟ್ಟು ಅಲ್ಲಿ ಕೊನೆಯದಾಗಿ ಹೇಳ್ತಾರೆ, ದಾವೀದ ಅರಸನ ತರ ಇವರು ಆ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳಿ. ಎಷ್ಟೋ ರಾಜರು ಆ ಒಂದು ಇದು ನೀವು ಫ್ರೀ ಆಗಿರ್ಬೇಕು ಓದ್ ನೋಡಿ, ಎಷ್ಟೋ ರಾಜರುಗಳು ಬರ್ತಾರೆ, ಎಲ್ಲರಲ್ಲೂ ರಾಜರು ಇದು ಮಾಡ್ಬಿಟ್ಟು ಅಲ್ಲಿ ಎಕ್ಸಾಂಪಲ್ ಡೇವಿಡ್ನ ಇಡ್ತಾರೆ. ದೇವ್ರು ದಾವೀದ ಅರಸನ ತರ ಇವನು ದೇವರ ಕೃಪೆಯನ್ನು ಹೊಂದ್ಕೊಳ್ಳಿಲ್ಲ, ದಾವೀದ ಅರಸನ ರೀತಿಯಲ್ಲಿ ನಂಬಿಗಸ್ತನಾಗಿ ನಡ್ಕೊಂಡಿಲ್ಲ ಅಂತ. ಯಾಕಂದ್ರೆ ದೇವರ ಒಂದು ಭಯದಲ್ಲಿ ದಾವೀದ ಅರಸನು ಯಾವಾಗಲೂ ಸ್ಥಿರವಾದಂತ ಒಂದು ಮನುಷ್ಯನಾಗಿದ್ದಾನೆ. ಇವತ್ತು ಅಂತ ಭಯವನ್ನು ಕೂಡ ದೇವರ ನಮಗೆ ಕೊಡಲಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾವು ಕೇಳಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟು. ಆಮೆನ್. ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆ ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ, ನನ್ನ ಆಶ್ರಯ ನೀನೇ, ನನ್ನ ಕೋಟೆ ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ, ನನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ. ವಾಕ್ಯನ ಧ್ಯಾನ ಮಾಡೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 16ನೇ ವಾಕ್ಯನ ತೆಗೆದುಕೊಂಡು ದೇವರ ನಾಮವನ್ನು ಮಹಿಮೆಪಡಿಸು. ಎಕ್ಸೋಡಸ್ ಸರಿ, ಡ್ಯೂಟರಾನಮಿ 6ನೇ ಅಧ್ಯಾಯ ಚಾಪ್ಟರ್ 6:16. ನೀವು ಮಸ್ಸಾದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡಿರಿ. ಆಮೆನ್. ಹಲ್ಲೆಲೂಯಾ. ಪಡಿ ತಮಿಳ ಪಡಿ ಜೋರ 6:14. நீங்கள் மாசாவிலே செய்தது போல உங்கள் தேவனாகிய கர்த்தரை பரீட்சை பாராதிருப்பீர்களாக. ಸ್ತೋತ್ರ. ಹಲ್ಲೆಲೂಯಾ. ಒಂದ್ಸಲ ಇಂಗ್ಲಿಷಲ್ಲಿ ಓದಪ್ಪ ಜೋರಾಗಿ. You shall not tempt the Lord your God as you tempted him in wrath. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸೋಣ. ದೇವರ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆತನು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಮಾಡೋಣ. ಆತನು ವಿಶೇಷವಾದ ವ್ಯಕ್ತಿಯಾಗಿದ್ದಾನೆ. ಆತನ ಮಹಿಮೆಯು ಉನ್ನತವಾದದ್ದು.
ಪರಿಶುದ್ಧನಾದ ದೇವನು ನಮ್ಮ ಮಧ್ಯವಿರುವುದಕ್ಕಾಗಿ ಸ್ತೋತ್ರ ಮಾಡೋಣ. ಆತನ ಪ್ರಸನ್ನತೆ ನಮ್ಮ ಮಧ್ಯವಿರುವುದಕ್ಕಾಗಿ ಸ್ತೋತ್ರ ಮಾಡೋಣ. ಎಲ್ಲರೂ ಬಾಯಿಲ ತೆರೆದ 30 ಸೆಕೆಂಡ್ಗಳ ಕಾಲ ಆತನ ಪ್ರಸನ್ನತೆಯನ್ನು ಅನುಭವಿಸಿ ಸ್ತೋತ್ರ ಮಾಡೋಣ. ಬಾಯಿಲ ತೆರೆದ ಅನ್ಯ ಭಾಷೆಗಳ ಅರ್ತಿರೋರು ಅನ್ಯ ಭಾಷೆಗಳೊಂದಿಗೆ ಆತನ ನಾಮವನ್ನು ಮಹಿಮೆ ಪಡಿಸೋಣ. ಹೃದಯದ ಬಲ ಶಂಧರಗಳ ಬಲಾಂತರ ರುಗಡಬಲಾಂತರಿ ಮನ ಸಂಧರಿದರ ಮನಾತರ ಅವಿರುಗಡಬಲ ಶರಬಲಧರಿಗಡನಾದರ ಬಲ ಸಂಧರಿಗಳ ಬಲಾಂತರ. ಓ ಸ್ತೋತ್ರ ಸ್ತೋತ್ರವಾಗಿ ನನ್ನೇ ಹೆಸರಿಗೆ ಸ್ತೋತ್ರವಾಗಲಿ ತಂದೆ. ಹಲ್ಲೆಲೂಯಾ. ನಿಮಗೆ ಮಹಿಮೆ ಉಂಟಾಗಲಿ. ತಂದೆಯಾದ ದೇವರೇ ನಿಮ್ಮನ್ನು ಮಹಿಮೆ ಪಡಿಸ್ತೇವೆ. ಈ ವಾಕ್ಯಗಳೊಂದಿಗೆ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ, ಮಾತಾಡಲು ಹೋಗುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ತಂದೆ. ನೀನು ಉನ್ನತನು, ಪರಿಶುದ್ಧನು, ಏಕಾಧಿಪತಿ, ರಾಜ್ಯಾಧಿರಾಜನು, ಸೇನೆಗಳ ಒಡೆಯನಾಗಿದೆಯಪ್ಪ. ನಮ್ಮ ಪ್ರಾರ್ಥನೆ ಯಾವಾಗಲೂ ಕೇಳುವಂತನಾಗಿದೆಯಾ. ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ನಿನ್ನ ನಾಮವೊಂದೇ ಮಹಿಮೆ ಹೊಂದಲಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದೆ? ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಆತನ ಕೃಪೆ ನಮ್ಮನ್ನು ಪ್ರತಿದಿನ ಕರ್ಕೊಂಡು ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದಲ್ಲಿ ಎಷ್ಟೇನಾಯಿತು ನೋಡಿ, ಇವಾಗ ಅದನ್ನೇ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದಾಗಿದೆ. 4 ತಿಂಗಳು ಮುಂದೋಯ್ತು. ಈಗ 5ನೇ ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ಹಲ್ಲೆಲೂಯಾ. 4 ತಿಂಗಳ ಕಾಲ ದೇವರು ನಮ್ಮನ್ನು ಕಾದುಕೊಂಡು ಬಂದರು. ಅದಕ್ಕಾಗಿ ಸ್ತೋತ್ರ. ಇಲ್ಲಿ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡುತ್ತೆ. ಮತ್ತೊಂದ್ಸಲಿ ಆ ವಾಕ್ಯನ ಮತ್ತೆ ನಾವು ಓದೋಣ. ವಾಕ್ಯ ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡಿರಿ. ಆಮೇಲೆ ಏನಂತೆ? ಇನ್ನು ಮುಂದೆ ಏನ್ ಮಾಡೋದು? ಹಲ್ಲೆಲೂಯಾ. ಈ ಹೆಸರು ಇದೆಯಲ್ಲ, ಇದು ಮಸ್ಸಾದಲ್ಲಿ ಅನ್ನೊಂದು ಹೆಸರು ಯಾರಿರ್ತಾರೆ? ಇದೊಂದು ಇರುವಂತ ಊರ ಹೆಸರಲ್ಲ, ಅದು ಊರ ಜಾಗದ ಹೆಸರಲ್ಲ. ಈ ಜಾಗದ ಹೆಸರನ್ನ ಯಾರಂದ್ರೆ ಮೋಶೆ ಹೇಳ್ತಾರೆ. ಈ ಜಾಗದ ಹೆಸರು ಯಾಕಂದ್ರೆ ಇಲ್ಲಿ ವಾಕ್ಯ ನೋಡ್ಬೇಕಾದ್ರೆ ಈ ಜಾಗದಲ್ಲಿ ಏನ್ ಮಾಡ್ತಾರೆ? ದೇವರು ಏನ್ ಮಾಡಿದ್ರು? ಎಷ್ಟು ವರ್ಷಗಳ ಕಾಲ ಅವರು ಈಜಿಪ್ಟ್ ನಲ್ಲಿ ಸಿಕ್ಕಾಕೊಂಡಿದ್ರು? 430 ವರ್ಷ ಸಿಕ್ಕಾಕೊಂಡಿದ್ದಂತ ಜನರನ್ನ ಏನ್ ಮಾಡಿದ್ರು? ದೇವರು ಮೋಶೆ ಮುಖಾಂತರ ಮಾತಾಡಿ ಹೊರಗಡೆ ಕರ್ಕೊಂಡ್ ಬಂದ್ರು. ಈ ಹೊರಗಡೆ ಕರ್ಕೊಂಡ್ ಬಂದಂತ ಜನಕ್ಕೆ ಏನ್ ಮಾಡ್ತಾ ಇದಾರೆ? ಇಲ್ಲಿ ಮೊದಲಾಗಿ ನೋಡ್ಬೇಕಾದ್ರೆ ಕೆಂಪು ಸಮುದ್ರದ ಬಳಿಗೆ ಬಂದಾಗ ದೇವರಿಗೆ ಎದುರಾಗಿ ಮಾತಾಡ್ತಾರೆ. ದೇವರ ಎದುರಾಗಿ ಮಾತಾಡಿ ಮತ್ತೆ ಮೋಶೆ ಹೇಳ್ತಾರೆ, ನೀವೇನು ಮಾತಾಡ್ಬೇಡಿ, ಭಯಪಡಬೇಡಿ, ದೇವರ ಅದ್ಭುತ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಏನ್ ಮಾಡೋದಂದ್ರೆ ಅವ್ರ ಕಣ್ಣು ಮುಂದೆನೆ ಕೆಂಪು ಸಮುದ್ರ, ಎಷ್ಟು ದೊಡ್ಡ ಸಮುದ್ರ ಏನಾಯ್ತು? ಈ ಭಾಗವಾಯ್ತು, ದೊಡ್ಡದಾಗಿದ್ದು. ದೇವ್ರು ಮಾಡೋದು ಒಣನೆಲ್ಲ ಅಂದ್ರೆ ಏನು, ಬೇರೆ ಸಮುದ್ರ ಓಪನ್ ಮಾಡಿಲ್ಲ. ದೇವ್ರ ಏನ್ ಮಾಡೋದು ಅಂದ್ರೆ ಆ ಭೂಮಿ ಹೆಂಗಿತ್ತಂದ್ರೆ ನಡ್ಕೊಂಡು ಹೋಗೋದಕ್ಕೆ ದೇವ್ರ ವಾಕ್ಯ ಹೇಳ್ತಿದ್ದೇವೆ, ಒಣನೆಲ್ಲ. ಅಲ್ಲಿ ಅಂತ ಜಾಗದಲ್ಲಿ ದೇವ್ರು ನಡ್ಸ್ಕೊಂಡು ಬಂದ್ರು. ಅಲ್ಲಿ ಎಷ್ಟು ಏನಂದ್ರೆ ಒಂದು 1/2 ಕಿಲೋಮೀಟರ್ ನಡೆದಿರ್ತಾರ. ಎಷ್ಟಿರ್ತದೆ? 1/2 ಕಿಲೋಮೀಟರ್ ಇರ್ತಿಲ್ಲ. ಒಂದು ಸಮುದ್ರ ಅಂದ್ರೆ ಎಷ್ಟಿರ್ಬೋದು? ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ಬೇಕಾದ್ರೆ ನದಿನೇ ದಾಟ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಾಂದ್ರೆ 2 ಕಿಲೋಮೀಟರ್ ಅಷ್ಟು ಹೋಗ್ಬೇಕು. ಆದ್ರೆ ಇಲ್ಲಿ ಸಮುದ್ರದಲ್ಲಿ ಹಾದು ಹೋಗ್ತಾ ಇದ್ದಾರೆ ಅಂದ್ರೆ ಎಷ್ಟು ದೊಡ್ಡ ಮಾರ್ಗವನ್ನು ದೇವರು ನಡೆಸ್ಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಅದನ್ನ ನೋಡಿದಾರೆ, ಅದನ್ನ ನೋಡಿ ಅವ್ರಿಗೆ ಏನಾಗ್ತಾ ಇಲ್ಲ, ಅವ್ರಿಗೆ ಮನದಟ್ಟಾಗ್ತಲ್ಲ, ಏನಾಗ್ತಾ ಇದ್ದಾರೆ? ಮತ್ತೆ ವಾಕ್ಯದಲ್ಲಿ ನೋಡೋಣ. ಇದು ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ ವಾಕ್ಯಕ್ಕೆ ಆಧಾರವಾಗಿದೆ. 17ನೇ ಅಧ್ಯಾಯ 2ನೇ ವಾಕ್ಯದ ಓದೋಣ. ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆಯ ಸಂಗಡ ವಾದಿಸುತ್ತಾ ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿಕೊಡಬೇಕು ಎಂದು ಹೇಳಿದಾಗ ಮೋಶೆ, ನೀವು ನನ್ನ ಸಂಗಡ ವಾದಿಸುವುದೇನು? ಯೆಹೋವನನ್ನು ಏಕೆ ಪರೀಕ್ಷಿಸುತ್ತೀರಿ ಎಂದು ಅವರಿಗೆ ಹೇಳಿದರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಂಪು ಸಮುದ್ರವನ್ನೇ ದೇವರು ದಾಟಿಸ್ಕೊಂಡು ಬಂದಾಗ ಅವರಿಗೆ ಏನು ಬೇಕನ್ನೋದು ದೇವ್ರಿಗೆ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಮೋಶೆ ಬಳಿಗೆ ಬಂದು ಕುಡಿಯೋದಕ್ಕೆ ನೀರಿಲ್ಲ ಅಂತ ಒಂದು ಕೊರತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 430 ವರ್ಷಗಳ ಕಾಲ ಒಂದು ದಾಸತ್ವದಲ್ಲಿ ಸಿಕ್ಕಿಕೊಂಡಂತ ಜನರನ್ನ ದೇವರು ಪ್ರೀತಿ ಮಾಡಿ ಮಮತೆ ಇಟ್ಟು ಏನ್ ಮಾಡಿದ್ರು? ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಹೊರಗಡೆ ಕರ್ಕೊಂಡು ಬಂದಿದ್ದನ್ನು ಅವ್ರಿಗೆ ನಾಲ್ಕ ಬರ್ತಾ ಇಲ್ಲ. ಮೊದಲಾಗಿ ಹೇಳ್ತಾ ಇದ್ದಾರೆ, ಕೆಂಪು ಸಮುದ್ರದ ಬಳಿಗೆ ಬಂದು ಹೇಳ್ತಾರೆ, ನಾನು ಅಲ್ಲೇ ಅಂದ್ರೆ ಇದ್ರ ಬಳಿಗೆ ಅಂದ್ರೆ ಈಜಿಪ್ಟ್ ಅಲ್ಲಿ ಇದ್ದಾಗಲೇ ಅಲ್ಲೇ ಸತ್ತಿದ್ರೆ ಎಷ್ಟು ಚೆನ್ನಾಗಿತ್ತು, ಇಲ್ಲಿ ಬಂದು ಸಮುದ್ರದಲ್ಲಿ ನನ್ನ ಸಾಯಿಸಕ್ಕೆ ನೀವು ಕರ್ಕೊಂಡ್ ಬಂದಿದ್ದೆ. ಅದನ್ನಾಗಿ 2ನೇ ಸಲ ಬರ್ಬೇಕಂದ್ರೆ ಹೇಳ್ತಾರೆ, ಕುಡಿಯೋಕೆ ನೀರಿಲ್ಲದ ಕಾರಣ ಹೇಳ್ತಾರೆ, ನಮ್ಗೆ ಈ ಮರಳು ಭೂಮಿಯಲ್ಲಿ ಬಂದು ನೀರಿಲ್ಲದೆ ಸಾಯಿಸೋದಕ್ಕೆ ನಮ್ಮನ್ನ ಕರ್ಕೊಂಡ್ ಬಂದಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಇಷ್ಟವಿಲ್ಲದ ಕಾರ್ಯವೇನೆಂದ್ರೆ ಆತನಿಗೆ ಏನಂದ್ರೆ ಆತನನ್ನು ಪರೀಕ್ಷಿಸಬಾರ್ದು.
ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲ ಕಾರ್ಯಗಳು ನಾವೇನ್ ಮಾಡ್ತೀವಿ, ಒಂದು ಪ್ರಾರ್ಥನೆ ವಿಷಯ, ಯಾವ್ದಾರ ಒಂದು ವಿಷಯ ನಾವು ದೇವರ ಸಮ್ಮುಖದಲ್ಲಿ ತೆಗೆದುಕೊಂಡ್ ಬರ್ತೀವಿ, ಇಲ್ಲ ದೇವರ ಸೇವಕರ ಬಳಿಗೆ ತೆಗೆದುಕೊಂಡ್ ಬರ್ತೀವಿ, ಇಲ್ಲ ದೇವರ ಸಮ್ಮುಖದಲ್ಲಿ ನಾವೇ ಪ್ರಾರ್ಥನೆ ಮಾಡ್ತೀವಿ. ಏನೇ ಮಾಡಿದ್ರು ಕೂಡ ಏನ್ ಮಾಡ್ತೀವಿ, ಅದು ಪ್ರಾರ್ಥನೆ ಮಾಡಾದ್ಮೇಲೆ ಕೆಲವು ದಿನಗಳು ಆದ್ರೂ ಕೂಡ ಏನಾಗುತ್ತೆ, ಅದಕ್ಕೆ ಆನ್ಸರ್ ಬರೋದಿಲ್ಲ. ಯಾವುದೇ ಒಂದು ವಿಷಯದಲ್ಲಿ ನಮ್ಗೆ ಆನ್ಸರ್ ಬರೋದ್ರ ಕಾರಣ ಏನ್ ಮಾಡ್ಕೊಂತೀವಿ, ಅದು ನಮ್ಮ ಮನಸ್ಸಲ್ಲಿ ನಾವೇನ್ ಮಾಡ್ಕೊಂತೀವಿ, ಅಲ್ಲೇ ಮನದಟ್ಟ ಮಾಡ್ಕೊಂತೀವಿ. ಏನಂತೆ, ಆ ಪ್ರಾರ್ಥನೆ ಅದು ಫಲಿಸೋದಿಲ್ಲ, ಯಾಕಂದ್ರೆ ದೇವರಿಗೆ ಚಿತ್ತವಿಲ್ಲ ಅನ್ಸುತ್ತೆ. ಮಾಡ್ತೀವಿ ಇಲ್ವಾ, ಬಿಟ್ಬಿಡ್ತೀವಿ, ಆ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲ, ದೇವರ ವಾಕ್ಯ ಏನಂತೆ, ಯೇಸುಸ್ವಾಮಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ತಟ್ಟಿರಿ ಏನಂತ ಮಾಡ್ಬೇಕಂತೆ, ದೇವರ ಮೂಲ ಭಾಷೆ ನೋಡ್ಬೇಕಂತ ತಟ್ತಾನೆ ಇರ್ಬೇಕು ನಮ್ಗೆ ಸಿಗುವವರೆಗೂ. ಅಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತಾರೆ, ದೇವರ ಸ್ವಾಮಿ ಹೇಳ್ತಾರೆ, ಒಂದು ಸಹೋದರ ಮನೆ ಪಕ್ಕದಲ್ಲಿ ಯಾವ ರಿಲೇಷನ್ ಬಂದಿದ್ದಾರೆ, ಆತನ ರೊಟ್ಟಿಗೋಸ್ಕರ ಏನ್ ಮಾಡ್ತಾನೆ, ತನ್ನ ಸಹೋದರ ಮನೆಗೆ ಹೋಗಿ ಏನ್ ಮಾಡ್ತಾನೆ, ಬಾಕ್ಲು ತಟ್ತಾನೆ ಇರ್ತಾನೆ. ಅವ್ನು ತಂದು ಕೊಡುವವರೆಗೂ ಅವನೇನ್ ಮಾಡ್ತಾನೆ, ನಾಕ್ ಮಾಡ್ತಾನೆ ಇರ್ತಾನೆ. ನಾವು ಪ್ರಾರ್ಥನೆ ಯಾವ ರೀತಿ ಇರ್ಬೇಕಂದ್ರೆ, ಮತ್ತೆ ಮತ್ತೆ ದೇವರು ನಮಗೆ ಕೊಡುವವರೆಗೂ ಪ್ರಾರ್ಥಿಸ್ಬೇಕು. ಒಂದು, ಮತ್ತೆ ಆತನನ್ನು ಕೊಡುವವರೆಗೂ ಆತನ್ನು ಪರೀಕ್ಷಿಸಬಾರ್ದು, ಆತನಿಗೆ ವಿರುದ್ಧವಾಗಿ ಮಾತಾಡಬಾರದು. ದೇವರು ಗೊತ್ತಿಲ್ವ ನೀರು ಬೇಕಾಗಿದೆ ಅನ್ನೋದನ್ನ, ದೇವರು ಗೊತ್ತಿಲ್ವಾ ನಮ್ಮ ಮಕ್ಕಳಿಗೆ ಈ ನೀಡ್ಫುಲ್ ಇದೆ ಅನ್ನೋದನ್ನ, ನಮ್ಗೆ ದೇವ್ರು ಗೊತ್ತಿಲ್ವಾ ನಮ್ಗೆ ಒಂದು ಕೆಲಸದಲ್ಲಿ ಕರ್ಕೊಂಡು ಹೋದಾಗ ಆ ಜಾಗದಲ್ಲಿ ನಮ್ಗೆ ಏನು ಜ್ಞಾನ ಬೇಕಂದ್ರೆ ದೇವ್ರಿಗೆ ಗೊತ್ತಿಲ್ವಾ ಕೊಡಬೇಕಾಗಿರೋದು ಗೊತ್ತು. ನಾವೇನ್ ಮಾಡ್ತೀವಿ, ದೇವ್ರ ವಿರುದ್ಧವಾಗಿ, ಅಂದ್ರೆ ದೇವರಿಗೆ ಇಷ್ಟ ಯಾವ ಒಂದು ಕೆಲಸ ಸೇರ್ಕೊಂತೀವಿ, ಆ ಜಾಗದಲ್ಲಿ ಕೆಲಸ ನಮ್ಗೆ ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡ್ಕೊಂತೀವಿ, ಏನ್ ಅನ್ಕೊಂತೀವಿ, ಅಯ್ಯೋ ದೇವ್ರಿಗೆ ಇಷ್ಟ ಇಲ್ಲ ಅನ್ಸಲ್ಲ, ಅದು ಬಂದು ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಒಂದು ಮಾತು ಹೇಳ್ತೇನೆ, ದೇವರ ವಾಕ್ಯ ಹೇಳ್ತಿದ್ದೆ, ನಿಮ್ಮ ತಲೆಯ ಕೂದಲು ಬೀಳಬೇಕಂದ್ರೆ ದೇವ್ರ ಪರ್ಮಿಷನ್ ಬೇಕು. ನೀವೊಂದು ಕಡೆ ಹೋಗಿ ಕೆಲಸಕ್ಕಾಗಲಿ, ಒಂದು ಮನೆಗೆ ನೀವು ಒಂದು ಸೊಸೆಯಾಗಿ ಆಗಿಲ್ಲದೆ ಒಂದು ಮನೆಗೆ ಹೋಗಿ ನೀವು ಹೊಸದಾಗಿ ಹೋಗಿ ಏನೇ ಕಾರ್ಯವಾದ್ರೂ ಕೂಡ ದೇವರ ಚಿತ್ತವಿಲ್ಲದ ನಡೆಯಕ್ಕೆ ಸಾಧ್ಯತೆ ಇಲ್ಲ. ಅದು ದೇವರ ಚಿತ್ತ. ದೇವರು ಕತ್ತಲೆ ಇಟ್ಟಿದ್ದಾರೆ, ದೇವರದ್ದು ಆಗ್ಬೇಕನ್ನೋದನ್ನ ದೇವರು ಏನ್ ಮಾಡಿದ್ದಾರೆ, ಅದು ಅವರು ಯೋಚನೆ ಮಾಡಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಈ ಒಂದು ಮರಳುಗಾಗಿ ಬರ್ತಾ ಇದ್ದಾರೆ, ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ದೇವರಿಗೆ ಅಂದ್ರೆ ಮೋಶೆಗೆ ಮಾತಾಡ್ತಾ ಇಲ್ಲ ನೋಡಿ, ಮೋಶೆಯೊಂದಿಗೆ ಮಾತಾಡಿದ್ರೆ ದೇವರು ಉತ್ತರ ಕೊಡ್ತಾರೆ. ಮೋಶೆ ಉತ್ತರ ಕೊಡ್ತಾ ಇದ್ದಾನ, ವಾಕ್ಯ ಮುಂದೆ ನೋಡಿ, ವಾಕ್ಯ ಓದಿ ಎಷ್ಟು ಚೆನ್ನಾಗಿಲ್ಲ ವಾಕ್ಯ ಓದು. ಜನರು ನೀರಿಲ್ಲದೆ ಬಾಯಾರಿಕೆಯ ಸಂಕಟದಿಂದ ಮೋಶೆಯ ಮೇಲೆ ಗುಣಗುಡುತ್ತಾ, ನೀನು ನಮ್ಮನ್ನು ನಮ್ಮ ಮಕ್ಕಳನ್ನು ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ಈಗ ನೀರಿಲ್ಲದೆ ಸಾಯುವ ಹಾಗೆ ಮಾಡಿದ್ದೇಕೆ ಅಂದರು. ಆಗ ಮೋಶೆಯು ಯೆಹೋವನಿಗೆ ಮೊರೆಯಿಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ, ಇವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಆಗಿದ್ದಾರಲ್ಲ ಅಂದರು. ಅದಕ್ಕೆ ಯೆಹೋವನು, ನೀನು ನೈಲ್ ನದಿಯನ್ನು ಹೊಡೆದ ಆ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಶ್ರಾಲ ರೀತಿಯಲ್ಲಿ ಕೆಲವರನ್ನು ಕರೆಕೊಂಡು ಜನರ ಮುಂದೆ ಹೊರಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು, ಅಲ್ಲಿ ರೋಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನ ಎದುರಾಗಿ ನಿಲ್ಲುವೆನು. ಏನಂತೆ, ದೇವರು ಏನ್ ಮಾಡ್ತಾ ಇದ್ದಾರೆ, ಮೋಶೆ ಅಲ್ಲಿ ಜನರು ಕೂಗ್ತಾ ಇರುವುದನ್ನೇ ದೇವರನ್ನು ಉತ್ತರ ಬಿಟ್ಟುಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಕೆಲವು ಸಮಯಗಳಲ್ಲಿ ನಾವು ದೇವರಿಗೆ ಪರೀಕ್ಷೆ ಮಾಡಿ ಕೂಡ ದೇವರು ಏನ್ ಮಾಡ್ತಾರೆ, ಪ್ರೀತಿಯನ್ನು ಉತ್ತರಿಸ್ತಾರೆ. ಹಲ್ಲೆಲೂಯಾ. ಮೋಶೆ ಹೇಳ್ತಾರೆ, ನೀನು ನನ್ನೊಂದಿಗೆ ಬಂದ್ಬಿಟ್ಟು ಏನಕ್ಕೆ ನನ್ನೊಂದಿಗೆ ಬಂದು ನೀವು ಕಂಪ್ಲೇಂಟ್ ಮಾಡೋದು ಏನಿದೆ, ನಾನೇನು ಮಾಡೋಕ್ಕಾಗತ್ತ, ನಾನು ಮನುಷ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳಿದ್ರು ಬ್ರದರ್ ಮೇಲೆ ವಾಕ್ಯ, ದೇವರ ವಾಕ್ಯ ಬ್ರದರ್ ಬರ್ತದ ಕೈ ತಟ್ಟಿ ಅಂತ. ಆದ್ರೆ ನನ್ನಿಂದ ಸಾಧ್ಯ ಇದೆಯಾ? ನಿಜವಾಗ್ಲೂ ಸಾಧ್ಯ ಇಲ್ಲ. ನಾನು ಕುರ್ತಿ ಪ್ರಾರ್ಥನೆ ಮಾಡೋ ಬಂದೇವ್ ಹೇಳಿದೆ, ಅಪ್ಪ ಇದು ಮಣ್ಣು, ಏನಕ್ಕೂ ಪ್ರಯೋಜನ ಇಲ್ಲ. ಈ ಮಣ್ಣಿನ ಪ್ರಯೋಜನ ಇದೆಯಾ? ಇಲ್ಲ, ನಮ್ಮ ಮಣ್ಣಾಗೇ ಇದ್ದೇವೆ. ಹಲ್ಲೆಲೂಯಾ. ಇದರಿಂದ ಇರುವಂತಹ ಪೌಲ ಪ್ರಕಾರ ಈ ಮಣ್ಣಿನ ಘಟಕದಲ್ಲಿ ಏನಾಗಿದ್ದಾರೆ, ಆತನ ಒಂದು ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ ನೋಡಿ. ಇಲ್ಲಿ ದೇವರು ಮೋಶೆಯ ಬಳಿಗೆ ಹೋಗುವ ಮುಂಚಿತವಾಗಿ ದೇವರ ಆನ್ಸರ್ ಇಟ್ಕೊಂಡಿದ್ದಾರೆ. ಹೇಳ್ತಾ ಇದ್ದಾರೆ ಏನಂತಂದ್ರೆ, ಆ ಬಂಡೆ ಮೇಲೆ ಹೊಡಿ, ಅವಾಗ ಏನ್ ಬರುತ್ತೆ, ನೀರು ಬರುತ್ತೆ. ಆ ಬಂಡೆ ಯಾರಾಗಿದ್ದಾರೆ? ಪೌಲ ಸ್ಪಷ್ಟವಾಗಿ ಹೇಳ್ತಾರೆ, ಬಂಡೆ ಯಾರಾಗಿದ್ದಾರೆ? ಯೇಸು ಕ್ರಿಸ್ತರಾಗಿದ್ದಾರೆ. ನಾನೇ ನಿಮ್ಗೆ ಮುಂದಾಗಿ ಹೋಗ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯದ ಆದಿಕಾಂಡದಲ್ಲಿ ನೋಡಬೇಕಾದ್ರೆ ದೇವರು ಹೇಳ್ತಾರೆ, ದೇವರ ವಾಕ್ಯದಲ್ಲಿ ಆದಿ ಸಂಘದಲ್ಲಿ ಇತ್ತಂತೆ, ಏನಾಗಿತ್ತು, ಎಲ್ಲ ಕತ್ತಲೆ ತುಂಬಿತ್ತಲ್ಲಿ, ಏನಿಲ್ಲ. ದೇವ್ರು ಏನ್ ಮಾಡಿದ್ರು, ಬೇರೆ ಒಂದು ಮಾತಲ್ಲಿ ಹೇಳಿದ್ರು, ಏನಂತೆ, ನೀರು ಉಂಟಾಗ್ಲಿ, ಬಂಡೆ ಉಂಟಾಗ್ಲಿ, ಎಲ್ಲ ಸಪರೇಷನ್ ಆಗ್ತದೆ, ಎಲ್ಲ ಸಪರೇಷನ್ ಆಯ್ತು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ನೀರು ಕೇಳಿದಾಗ ಏನ್ ಹೇಳ್ತಾರೆ, ದೇವ್ರು ಏನ್ ಹೇಳ್ತಾ ಇದ್ದಾರೆ, ನಾನೇ ಬರ್ತೀನಿ. ಯಾಕೆ ಈ ಮಾತನ್ನು ದೇವರು ಹೇಳಿದ್ರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ 430 ವರ್ಷ ಅವರು ದಾಸೋಹದಲ್ಲಿದ್ದಾಗ
ಅಲ್ಲಿಂದ ಅವರ ನಂಬಿಕೆ, ಅವರನ್ನ ದೇವರನ್ನು ನಂಬಿ ಅವ್ರು ಏನು ಮಾಡಿದ್ರು, ಹೊರಗಡೆ ಬಂದರು. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ದೇವರು, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾನೇ ಬರ್ತೇನೆ. ನಂಬಿ ಯೇಸುವಿನ ಬಳಿಗೆ ಬಂದರೆ ಯೇಸು ಹೇಳ್ತಾರೆ, ನಾನು ಬರ್ತೇನೆ. ಅಲ್ಲೆಲ್ಲೂಯ್ಯ. ಆ ಹಾಡಿಗೆ ಹೇಳಿದ್ರು, ನೀನು ಬರಬೇಡ. ಹಾಡು ಹೇಳ್ತಾರೆ, ನೀನು ಬರಬೇಡ ಅಂತ ಹೇಳ್ತಾರೆ. ಆ ಹಾಡಿಗೆ ಹೇಳ್ತಾರೆ, ನಾನೇ ಬರ್ತೇನೆ ನಿನ್ನ ಮನೆಗೆ, ನಿನ್ನ ಹಾಡಿಗೆ ಸೌಖ್ಯ ಕೊಡಬೇಕು. ಆತನ ಬಳಿಗೆ ನಂಬಿ ಬರುವವರನ್ನ ದೇವರು ಒಂದು ಕಾಲಕ್ಕೆ ಏನು ಮಾಡಲ್ಲ, ಕೈ ಬಿಡುತ್ತೆ. ನಿಮ್ಮನ್ನು ಹುಡುಕಿ ಬರುವಂಥ ದೇವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಈಗ ದೇವರು ಹೇಳ್ತಿದ್ದಾರೆ, ನಾನು ಬರ್ತೀನಿ, ನಾನು ಮುಂದೆ ಹೋಗ್ತೀನಿ, ನಾನೇ ನೀರು ಹಾಕ್ಕೊಡ್ತೀನಿ, ನಾನೇ ನೀರು ಹಾಕ್ತೀನಿ. ದಾಹ ತೀರಿಸುವಂಥ ನೀರು. ಇವಾಗ ಮೊದಲೇ ಹಾಡು ಹಾಡೋದು ಏನಂತ, ಜಲ ಜಲಿಸುವಂತೆ ಇನ್ನೊಂದು ಹಾಡನ್ನು ಹಾಡೋದು ಏನಂತೆ, ಜುಲು ಜುಲು. ಅಲ್ಲೆಲ್ಲೂಯ್ಯ. ಅಂದ್ರೆ ಏನಾಗಿದ್ದಾರೆ ಅವರು, ನೀರು, ದಾಹ ತೀರಿಸುವಂತೆ ನೀರು. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ. ಯೋಹಾನ ಸುವಿಶೇಷ 8ನೇ ವಾಕ್ಯ ಹೇಳ್ತಿದೆ, ಯಾರಿಗೆ ನೀರು ಅಡಿಕೆ ಅದೇನಂತೆ, ಅವನು ಹೊಟ್ಟೆ ಹೊಡೆದ ಜೀವ ಜಲ ಉಗ್ಗುವಂತೆ ನಾನು ಮಾಡ್ತೇನೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಪ್ರಕಟಣೆ ಪುಸ್ತಕದಲ್ಲಿ ಬರಬೇಕಾದ್ರೆ, ಯಾರಿಗೆ ದಾಹವಿದೆ ಅವರು ಬಾ ಅಂತ ಕರೆಯಲಿ, ನನ್ನ ಬಳಿಗೆ ಬರಲಿ, ನಾನು ಅವರಿಗೆ ನೀರು ಕೊಡುತ್ತೇನೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಏನೇ ಒಂದು ಕಾರಣಕ್ಕೂ ದೇವರನ್ನು ಪರೀಕ್ಷಿಸಬೇಡಿ. ಅಲ್ಲೆಲ್ಲೂಯ್ಯ. ನೀವು ಏನೇ ವಿಷಯ ದೇವರ ಬಳಿಗೆ ಬಂದಾಗ, ಇದು ದೇವರಿಂದ ಸಾಧ್ಯನಾ ಅಂತ ಮಾತ್ರ ಬಾಯಿಂದ ಅರಿಕೆ ಮಾಡಬೇಡಿ. ದೇವರಿಗೆಲ್ಲ ಸಾಧ್ಯ. ಅಲ್ಲೆಲ್ಲೂಯ್ಯ. ನಮ್ಮನ್ನು ಸೃಷ್ಟಿಕರ್ತನಾದ, ಅಲ್ಲೆಲ್ಲೂಯ್ಯ. ಒಂದು ಮಗುಗೆ ನಾವು ಎತ್ತ ಮಗುಗೆ ತಾಯಿ ನೋಡಿದಾಗ, ತಾಯಿ ನೋಡ್ಕೋ ಮಗುಗೆ ಅವ್ರ ತಾಯಿ ಗೊತ್ತು ಮಗುಗೆ ಏನು ನೀಡ್ಫುಲ್ ಇದೆ, ಯಾವ ಸಮಯದಲ್ಲಿ ಏನು ಕೊಡಬೇಕು ಆ ಸಮಯದಲ್ಲಿ ಅವ್ರು ಅದನ್ನು ಕೊಡ್ತಾರೆ. ಬೆಳಗ್ಗೆ ಇದ್ದರೆ ಮಕ್ಕಳಿಗೆ ಬಿರಿಯಾನಿ ತಿನ್ಸಕ್ಕೆ ಹೋಗ್ತಾರ, ಮಧ್ಯಾಹ್ನ ತಿನ್ನಿಸ್ಬೋದು, ಅಲ್ಲ ರಾತ್ರಿ ಕೂಡ ಅವ್ರು ಏನು ಮಾಡ್ಬೋದು, ಒಂದು ದೊಡ್ಡ ಮಗುಗೆ ಬಿರಿಯಾನಿ ತಿನ್ನಿಸ್ಬೋದು. ಬೆಳಗ್ಗೆ ಎದ್ದು ತಿನ್ಸಕ್ಕಾಗತ್ತಾ? ಇಲ್ಲ, ಬೆಳಗ್ಗೆ ಗಟ್ಟಿ ಪದಾರ್ಥವನ್ನು ಕೊಡ್ತಾರ. ಏನು ಮಾಡ್ತಾರೆ, ಆ ಸಮಯಕ್ಕೆ ಏನು ಬೇಕೋ ಅದನ್ನ ಏನು ಮಾಡ್ತಾರೆ, ಅವ್ರು ಕೊಡುವಂಥದ್ದಾಗಿದೆ. ಅದರಲ್ಲಿ ಅಂದರೆ ನಾವೇನು ದೇವ್ರ ವಾಕ್ಯ ಹೇಳುತ್ತೆ, ಸಾಮಾನ್ಯವಾದಂಥ ನಾವೇ ಇಷ್ಟೊಂದು ಥಿಂಕ್ ಮಾಡ್ತೀವಲ್ವಾ, ದೇವ್ರು ಥಿಂಕ್ ಮಾಡಲ್ವಾ, ನಮಗೆ ಯಾವ ಸಮಯದಲ್ಲಿ ಏನು ಕೊಡಬೇಕು, ಏನು ಮಾಡಬೇಕು. ಅಲ್ಲೆಲ್ಲೂಯ್ಯ. ಇಲ್ಲ ವಾಕ್ಯ ನೋಡೋಣ, ಹಾಗೆ ಮುಂದೆ ಬಂದು ದೇವರ ವಾಕ್ಯ ಹೇಳ್ತೀವಿ ಸ್ಪಷ್ಟವಾಗಿ. 1 ಕೊರಿಂಥ 10ನೇ ಅಧ್ಯಾಯ, ಆಧಾರವಾಗಿ 10ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. ಹೌದು 10:9 ಸಿಸ್ಟರ್. 1 ಕೊರಿಂಥ 10ನೇ ಅಧ್ಯಾಯ 9ನೇ ವಾಕ್ಯ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು, ನಾವು ಪರೀಕ್ಷಿಸದೇ ಇರೋಣ. ಏನಂತ ಪೌಲ ಅವ್ರೇನ್ ಮಾಡಿದ್ರಂತೆ, ಕರ್ತನನ್ನು ಪರೀಕ್ಷೆ ಮಾಡಿದ್ಕೆ ಸುಮ್ಮನೆ ಬಿಟ್ಬಿಟ್ರ ದೇವರು. ಏನ್ ಮಾಡಿದ್ರು ನೋಡಿ, ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಂದ್ರೆ, ಅವರ ದೇವ್ರ ವಾಕ್ಯ ಅದೇ ಅದಕ್ಕೆ ಆಧಾರವಾಗಿ ಓದೋಣ. ಅರಣ್ಯಕಾಂಡ 21ನೇ ಅಧ್ಯಾಯ 5ನೇ ವಾಕ್ಯದಿಂದ ಓದೋಣ. ಅರಣ್ಯಕಾಂಡ 21ನೇ ಅಧ್ಯಾಯ 5ರಿಂದ 6ನೇ ವಾಕ್ಯ. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ, ಈ ನಿಸ್ಸಾರವಾದ ಆಹಾರವನ್ನು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಬೇಸರ ಅದಕ್ಕೆ ಯೆಹೋವನು ಉರಿ ಮಂಡಲಗಳನ್ನು ಜನರೊಳಗೆ ಬರಮಾಡಿದನು, ಅವು ಜನರನ್ನು ಕಚ್ಚಿದ್ದರಿಂದ ಬಹು ಜನ ಸತ್ತು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದೇ ಪ್ರೇಯರ್, ಅದೇ ಪ್ರಾರ್ಥನೆ, ಅದೇ ವಾಕ್ಯ, ಅದೇ ಆರಾಧನೆ. ಹಲ್ಲೆಲೂಯ. ಕೆಲವು ಮನೆಗಳಿಗೆ ಹೋಗಿ ನಾವು ಮನೆಗೆ ಚರ್ಚಿಗೆ ಬನ್ನಿ, ಯಾಕೆ ಚರ್ಚಿಗೆ ಬರ್ತಾರೆ ನಾವು ಕೇಳಿದ್ರೆ ಅವ್ರು ಹೇಳುವಂಥ ಮಾತುಗಳು ಕೆಲವು ಅದೇ ಆರಾಧನೆ, ಅದೇ ವಾಕ್ಯದ ಭಾಗ, ಅದೇ ಒಂದು ಅಂದ್ರೆ ಅದೇ ಒಂದು ಫೆಲೋಶಿಪ್. ಬೇರೆ ಚೇಂಜಸ್ ಇಲ್ವಲ್ಲ, ಏನೋ ಚೇಂಜಸ್ ಬೇಕು. ಇವತ್ತಿನ ದಿನಗಳು ಟ್ರೆಂಡ್ ಆಗ್ತದೆ ಏನಂದ್ರೆ ಚೇಂಜಸ್ಗೋಸ್ಕರ ಲೈಟಿಂಗ್ಸ್ ಅಂತ ಏನೇನೋ ಮಾಡ್ತಾರೆ. ಒಂದು ಸಭೆ, ನನಗೆ ಗೊತ್ತಿರುವಂಥ ಒಂದು ಪಾಸ್ಟರ್, ಒಂದು ಸಭೆ ತುಂಬಾ ಒಳ್ಳೆಯ ಮನುಷ್ಯ, ನಿಜವಾಗಲೂ ಅಭಿಷಿಕ್ತನಾದಂಥ ಮನುಷ್ಯ. ಅದರ ಒಂದು ವಾಕ್ಯಗಳು ನಮ್ಮ ಮುಂಚೆ ಕೇಳುವಾಗ ತುಂಬಾ ಸಂತೋಷವಾಗ್ತದೆ. ಬರ್ತಾ ಬರ್ತಾ ನೋಡಿ, ದೇವರ ವಾಕ್ಯ ಹೇಳುತ್ತಿದೆ, ಹಣನ ಕುರಿತು ದೇವರು ಮಾತಾಡ್ತಾರೆ. ಏನಂದ್ರೆ ಹಣ ಏನಾಗಿದೆ, ಕಾಸು ಏನಾಗಿದೆ, ಆ ಹಣ ಏನಾಗಿದೆ, ಅದಕ್ಕೆ ರೆಕ್ಕೆಗಳಿದೆ, ಇರೋದಿಲ್ಲ, ಅದೇನಾಗುತ್ತೆ, ಹಾರಿಕೊಂಡು ಹೋಗ್ಬಿಡ್ತದೆ. ದೇವರ ವಾಕ್ಯ ಹೇಳುತ್ತೆ ಇರೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನು ಆಸೆ ಪಟ್ಟ ಹೋದಂಥ ವ್ಯಕ್ತಿಗಳು ಏನಾಗಿದ್ದಾರೆ, ನಾಶವಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲೀಷನ ಶಿಷ್ಯ ಹೆಸರೇನು? ಅವನೇನ್ ಮಾಡ್ತಾರೆ ತಪ್ಪು ಕೆಲಸ?
ಆಶೀರ್ವಾದವಾಗಿದ್ದವನು. ನಿಜ ಹೇಳ್ಬೇಕಂದ್ರೆ ಎಲಿಷನಿಗೆ ನೆಕ್ಸ್ಟ್ ನೋಡಿ, ಎಲಿಯನ್ ಆದ್ಮೇಲೆ ಎಲಿಷನ್ ಬಂದ. ಎಲಿಷನ್ ಆದ್ಮೇಲೆ ಅವ್ನು ಯಾರಾಗಿದ್ದ? ಗೆಹಜನಿಗೆ ಇತ್ತು ಆ ಒಂದು ಆಶೀರ್ವಾದ. ಕೆಲವೊಂದು ಕಾಸುಗಳಿಗಾಗಿ, ಕೆಲವೊಂದು ಹಣಕಾಸು ಬೆಳ್ಳಿ ಕಾಸುಗಳಿಗಾಗಿ ಏನ್ ಮಾಡ್ದ? ಆ ಹಣದಿಂದ ಹೋದ ಅಲ್ಲಿ ಶಾಪವನ್ನು. ಹೀಗೆ ದೇವರು ಅವನು ಯಾವ ರೀತಿಯಾದ ಒಂದು ಶಾಪ ಅಂದ್ರೆ ಅವನ ಮುಖಾಂತರ ಕುಟುಂಬಕ್ಕೆ ರೋಗದಿಂದ ಸಾಯುವಂತ ಕಾರ್ಯ. ಆಸ್ತಿ ನನಗೆ ತುಂಬಾ ಇಷ್ಟ, ಒಳ್ಳೆಯ ಮನುಷ್ಯ. ಹೋಗ್ತಾ ಹೋಗ್ತಾ ಅವರ ಸಭೆಯ ಒಂದು ಟ್ರೆಡಿಷನಲ್ ಥಿಂಗ್ಸ್ ಚೇಂಜ್ ಮಾಡ್ಬಿಟ್ರು. ಅವತ್ತು ಆ ಸಭೆಯನ್ನ ಒಂದು ಡಾರ್ಕ್ ಆಗಿರುವಂತ ಪ್ಲೇಸ್, ಲೈಟ್ ಎಲ್ಲೋ ಒಂದೊಂದು ಲೈಟ್ ಹಾಕಿರೋಗೆ. ನಾನೊಂದು ಬೈಬಲ್ ಹೆಂಗ್ ಓದ್ತಾರೆ? ಬೈಬಲ್ ಇಲ್ಲ, ಯಾರು ಬೈಬಲ್ ತರೋ ಬೇಕಾಗಿಲ್ಲ, ನಾನೇ ಬೋಧನೆ ಮಾಡ್ತೀನಲ್ಲ. ಸಭೆ ಗೊತ್ತು, ಹೆಸರು ಕೇಳೋದಕ್ಕೆ ಇಲ್ಲ. ದೇವರ ವಾಕ್ಯಕ್ಕೆ ಎಲ್ಲಿ ನಾವು ಪ್ರಾಮುಖ್ಯತೆ ಅಂದ್ರೆ ದೇವರ ಪ್ರಿಫರೆನ್ಸ್ ಕೊಡ್ತೀವೋ ಆ ಜಾಗದಲ್ಲಿ ದೇವರ ಆತ್ಮ ಜೀವಿಸುವುದಾಗಿದ್ದಾರೆ. ಅಂದ್ರೆ ದೇವರ ವಾಕ್ಯಕ್ಕೆ ನಾವು ಎಲ್ಲಿ ಮುಖ್ಯತ್ವ ಕೊಡ್ತೀವೋ ಅಲ್ಲಿ ಏನಾಗಿದ್ದಾರೆ? ದೇವರಾತ್ಮ ಜೀವಿಸುವುದಾಗಿದ್ದಾರೆ. ಅಲ್ಲಿ ಕತ್ತಲಿರುವಂತ ಜಾಗ ಎಲ್ಲಿ ಹೋದ್ರೆ ಕತ್ತಲೆ ಕಾಣ್ತೀರ. ನಾವು ಮುಂಚೆ ಒಂದೊಂದ್ಸರಿ ನೋಡ್ತಾ ಇದ್ವಿ. ಇವತ್ತು ಕತ್ತಲಿರುವಂತ ಜಾಗ ಅಲ್ಲಿ ಬ್ರದರ್ಸ್ ಗೊತ್ತಿಲ್ವಾ? ಎಲ್ಲಿ ಕತ್ತಲೆ ಇರ್ತದೆ ತುಂಬಾ. ಯಾವ್ದಾದ್ರು ಒಂದು ಹಾಲ್ಗಳು ಹೋದ್ರೆ ಒಂದು ಕತ್ತಲೆ ಇರ್ತದೆ. ಎಲ್ಲಿ? ಹೇಳಿ, ಪರವಾಗಿಲ್ಲ ಹೇಳಿ. ಬಾರ್ ಹೋದ್ರೆ ಹೆಂಗಿರ್ತಿದೆ? ಬಾರ್ ರೆಸ್ಟೋರೆಂಟ್ ಹೋದ್ರೆ ಹೆಂಗಿರ್ತಿದೆ? ತುಂಬಾ ಲೈಟ್ ಹಾಕಿರ್ತಾರ, ಇಲ್ಲ ಫೋಕಸ್ ಲೈಟ್ಗಳು ಹಾಕಿರ್ತಾರ, ಏನ್ ಹಾಕಿರ್ತಾರೆ? ಅಲ್ಲಲ್ಲಿ ಚಿಕ್ಕ ಚಿಕ್ಕ ಲೈಟ್ಗಳು ಹಾಕಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಕತ್ತಲೆಯ ಲೋಕ. ಹಲ್ಲೆಲೂಯಾ. ಈ ಕತ್ತಲೆಯ ಲೋಕದಲ್ಲಿ ನಡೆಯುವಂತ ಕಾರ್ಯಗಳೇ ಬೇರೆ ಆಗಿರ್ತಿವೆ. ಆದರೆ ದೇವಾಲಯ ಪ್ರಕಾಶವುಳ್ಳ ಜಾಗ. ಹಲ್ಲೆಲೂಯಾ. ಇಲ್ಲಿ ಬಂದಿದ್ದಾಗ ಏನಕ್ಕೆ ಪ್ರಕಾಶವುಳ್ಳ ಜಾಗ ಅಂದ್ರೆ, ಈ ಜಾಗಕ್ಕೆ ಬಂದಾಗ ನಮ್ಮ ಪಾಪಗಳು ನಮಗೆ ಕಣ್ಣಲ್ಲಿ ಬರ್ತದೆ, ಹೊರಗಡೆ ಬರುತ್ತೆ. ಅವೇನ್ ಮಾಡ್ತೀವಿ? ನೀವು ದೇವರ ಸಮ್ಮುಖದಲ್ಲಿ ಆರೈಕೆ ಮಾಡ್ತೀರಾ, ನಿಮ್ಮ ಪಾಪಗಳನ್ನು ಒಪ್ಕೊಳ್ತೀರಾ ದೇವರ ಸಮ್ಮುಖದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲೇನ್ ಮಾಡೋದು? ದೇವರನ್ನ ಮತ್ತೆ ಕೆಡಿಕದ ಕಾರಣದಿಂದ ದೇವರು ಮಾಡಿದ್ರು ಸರ್ಪಗಳಿಂದ ಅವರನ್ನ ಅವರೇ ಏನ್ ಮಾಡಿದ್ರು? ಅವರೇ ಅಂದ್ರೆ ಅವರು ತೀರೋದು, ಅಲ್ಲಿ ಸಾಯುವಂತ ಕಾರ್ಯ ಬಂತು. ಹಲ್ಲೆಲೂಯಾ. ನಾವು ಕಾರ್ಯಗಳು ದೇವರ ವಾಕ್ಯವನ್ನು ನೋಡ್ಬೇಕಾದ್ರೆ ಮುಖ್ಯ ವಿಶೇಷವಾಗಿ ನಾವು ಏನ್ ಥಿಂಕ್ ಮಾಡ್ಬೇಕಂದ್ರೆ, ದೇವರನ್ನ ಪರೀಕ್ಷಿಸಬಾರ್ದು. ಏನೇ ಕಾರಣಕ್ಕೂ ಅವರನ್ನ ಪರೀಕ್ಷಿಸಬೇಡಿ. ಹಲ್ಲೆಲೂಯಾ. ಇನ್ನೊಂದು ವಿಷಯ ನೋಡ್ಬೇಕಂದ್ರೆ ವಿಶೇಷವಾದದ್ದು ದೇವರ ವಾಕ್ಯನ ಮುಂದೆ ನೋಡ್ತೀವಿ ನಾವು. ಆ ವಾಕ್ಯ ನೋಡ್ಬೇಕಾದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದ್ದ, ಆತನಿಗೆ ರೇಗಿಸು. ಸುಮ್ಮನಾದ್ರೆ ಏನಾದ್ರೆ ಮಾತು ಹೇಳಿ ಅವರ ರೇಗಿಸು. ದೇವ್ರು ಮಾಡ್ಬಿಡ್ತಾನ? ದೇವರ ರೀತಿ ಕಾರ್ಯ ಮಾಡ್ತಾನ? ಹೇಳ್ತೀವಲ್ವ? ಹಲ್ಲೆಲೂಯಾ. ಯಾವ್ದಾರ ಒಂದು ಜಾಗಕ್ಕೆ ಕರ್ಕೊಂಡ್ಬಂದು ದೇವರೊಂದು ಮನೆಗೆ ಸೇರಿಸಿದ್ರೆ ಏನಂತ ಹೇಳ್ತೀವಿ? ಒಂದು ಕೆಲವರು ಮನೇಲಿ ಇರ್ತಾರೆ, ಮಾತಾಡುವ ಏನಂತಾರೆ? ದೇವರು ನೋಡಿ ನಿಜವಾಗ್ಲೂ ಎಷ್ಟು ಆರಾಧನೆ ಮಾಡ್ತೀವಿ, ದೇವರು ನನಗೆ ಈ ಕಾರ್ಯವನ್ನು ತಗೊಂಡು ಕೊಟ್ಟರು, ನಾನೇ ಈ ರೀತಿಯಾಗಿ ಅನುಭವಿಸ್ತಾ ಇದ್ದೀನಿ ಅಂದ್ರೆ ದೇವರನ್ನು ರೇಗಿಸುವಂತ ಮಾತು. ಹಲ್ಲೆಲೂಯಾ. ಒಳ್ಳೆಯ ಮಾತು ನಾವು ಮಾಡೋದಿಲ್ಲ. ದೇವರ ವಾಕ್ಯ ಹೇಳುತ್ತಿದೆ, ನೀವು ಜ್ಞಾನಪಿಲ್ಲ ವಾಕ್ಯ ನೋಡ್ಬೇಕಾದ್ರೆ ಜೀವವು ಮರಣ ಎಲ್ಲಿದೆ? ಇದು ಎಷ್ಟು ನೀವು ಒಳ್ಳೇದು ಮಾತಾಡ್ತೀವಿ ಅಷ್ಟು ನೀವು ಒಳ್ಳೇದಾಗಿರ್ತೈತೆ. ಒಳ್ಳೆದನ್ನು ಮಾತಾಡಿ, ನಮ್ಮ ಮಕ್ಕಳನ್ನು ಕುರಿತು ಒಳ್ಳೆದನ್ನು ಮಾತಾಡಿ, ನನ್ನ ಜೀವಿತದ ಕುರಿತು ಒಳ್ಳೆದನ್ನು ಮಾತಾಡಿ. ಹಲ್ಲೆಲೂಯಾ. ನಮ್ಗೊಂದು ಪಾಸ್ಟರ್ ಗೊತ್ತಿರೋರು ಒಂದು ಯಾವಾಗ ಹೇಳೋರು, ನೀವು ಕನ್ನಡಿಗೆ ಒಂದು ನಿಂತ್ಕೊಂಡು ಏನ್ ಮಾಡ್ಬೇಕಂತೆ? ತಲೆ ಬಾಚೋದಕ್ಕಿಂತ ನಿಮ್ಮ ಮುಖವನ್ನು ಶೃಂಗರಿಸಿಕೊಂಡು ಮುಂಚಿತವಾಗಿ ನೀನು ಆಶೀರ್ವಾದ ಏನ್ ಮಾಡ್ಬೇಕಂತೆ? ನಮ್ಮನ್ನ ಬ್ಲೆಸ್ ಮಾಡಬೇಕು, ಹೇಳ್ಬೇಕು, ನೀನು ಅಭಿಷೇಕ್ತನಂತ ನೀನು ಅಲ್ಲೇ. ಯಾಕಂದ್ರೆ ಜೀವ ವಾಕ್ಯ ಹೊರಗಡೆ ಬಂದಾಗ ನನ್ನ ಜೀವನದ ರೀತಿ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನೆಗೆಟಿವ್ ಮಾತುಗಳನ್ನು ಮಾತಾಡಿ 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 ನಿಜವಾಗ್ಲೂ ನಮ್ಮ ಕಣ್ಣು ಮುಂದೆನೆ ನಾವು ಅದನ್ನು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನ ಮಕ್ಕಳು ಇದನ್ನು ಅನುಭವಿಸ್ತಾ ನೋಡಿದ್ವಿ. ಹಲ್ಲೆಲೂಯಾ. ಮಕ್ಕಳನ್ನು ಯಾವಾಗಲೂ ಶಪಿಸೋದು, ಮಕ್ಕಳನ್ನು ಒಂದು ಕೆಟ್ಟದಾಗಿ ಮಾತಾಡೋದು, ಮಕ್ಕಳಿಗೆ ವಿರುದ್ಧವಾಗಿ ಹೇಳೋದು, ನೀವು ಹಾಳಾಗಿ ಹೋಗ್ಬಿಡ್ತೀವಿ. ಕರೆಕ್ಟ್, ಹಂಗೆ ಹೇಳಿ ಥರನೇ ಆಗುತ್ತೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಎಷ್ಟು ಜನ ಮನೆಗಳಲ್ಲಿ ಯಾವ ಥರದಲ್ಲಿ ಮಾತಾಡ್ತಾರೋ ಆ ಮನೆಯನ್ನು ನೋಡಿ ಅವರ ಮಕ್ಕಳು ಏನಾಗ್ತಾರೆ? ಬೀದಿ ಪಾಲಾಗಿರ್ತಾರೆ. ಯಾರು ಮಾತಾಡೋದು? ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವನ ಏನಿದೆ, ನನ್ನ ಜೀವನ ಆಗೋಯ್ತು. ಯಾರು ಹೇಳ್ಕೊಡೋದು? ಹಲ್ಲೆಲೂಯಾ. ಯಾಕಂದ್ರೆ ಯಾವಾಗ ನೀವು ಒಳ್ಳೆದನ್ನು ಕುರಿತು ನಿಮ್ಮಂಗೆ ನೀವು ಮಾತಾಡ್ತಿರೋ ದೇವರು ಅದನ್ನ ಆಮೇನ್ ಅಂತ ಬರಬೇಕು ಹೇಳುತ್ತೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಕಷ್ಟದಲ್ಲಿ ಇವತ್ತು ಸಿಸ್ಟರ್ ಒಂದು ಎಕ್ಸಾಂಪಲ್ ಕೊಟ್ಟರು. ಅವನಷ್ಟು ಕಷ್ಟಗಳು, ದುಃಖಗಳು, ವೇದನೆಗಳಲ್ಲೂ ದೇವರು ಮಾಡಿದ ಸಣ್ಣ ಸಣ್ಣ ಉಪಕಾರಗಳಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಸ್ತೋತ್ರ, ಎಲ್ಲದಕ್ಕೂ ಸ್ತೋತ್ರ. ಅಲ್ಲಿ ಒಂದು ಸಹೋದರಿ, ಅಲ್ಲಿ ವಿಚಾರಿಯಾಗಿದ್ದಂಥ ಸಹೋದರಿ ಚಾಯ್ಸ್ ಮೇಲೆ ಅವ್ರು ಏನು ಮಾಡಿದ್ರು, ದಿನಗಳು ತನ್ನ ವಾಕ್ಯಗಳನ್ನು ಇಟ್ಟು, ದೇವರ ವಾಕ್ಯಗಳು ಕಟ್ಟಲೆಯನ್ನು ಇಟ್ಟು, ಅಂದ್ರೆ ಅವ್ರು ಏನು ಮಾಡಿದಾರೋ, ಏನು ವಾಗ್ದಾನದಲ್ಲಿ ಇಟ್ಟು ಮಾತಾಡಿದ್ರು, ಮಾತಾಡಿ ಅದನ್ನೇ ವಾಕ್ಯಗಳು ಕಟ್ಟಲೆ ಇಟ್ಟು ಇವತ್ತು ದೊಡ್ಡ ಒಂದು ದೇವರ ಮೇಲಕ್ಕೆ ತಂದಿದ್ದಾರೆ. ಏನು ಸಾಧ್ಯ? ಜೀವವನ್ನು ಮಾತಾಡಿ ದೇವರು ನಿಜವಾಗಲೂ ನಿಮ್ಮ ಜೀವನ ಆಶೀರ್ವದಿಸ್ತಾರೆ. ಶಾಪವನ್ನು ಮಾತಾಡ್ತಾರೆ. ಅಲ್ಲಿಗೆ ನಿಮ್ಮ ಮಕ್ಕಳನ್ನ ಕುರಿತು ಅವ್ರು ಏನೇ ಮಾಡಿದ್ರು ಹೇಳ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಏನು ಯಾಜಕನು ತನ್ನ ಮಕ್ಕಳನ್ನು ತಗೊಂಡಿಲ್ಲ, ಕೌಂಟರ್ ತಗೊಂಡಿಲ್ಲ. ಯಾವಾಗಲೂ ಸಭೆ ಒಂದು ಕೆಲವು ಸಮಯ ನೋಡ್ತೀವಿ, ಏನ್ ಮಾಡ್ತೀವಿ ನಾವು, ಓಡ್ತಾನೆ ಇರ್ತೀವಿ. ಎಲ್ಲೂ ಓಡ್ತಾರೆ ಬ್ರದರ್, ಓಡ್ತಾ ಇರ್ತೀವಿ. ಜೀವನದಲ್ಲಿ ಓಡ್ತಾ ಇರ್ತಾರೆ. ಒಬ್ರು ಕಾಸಿಂದ ಓಡ್ತಾ ಇರ್ತಾರೆ, ಒಂದು ಪದವಿಗಾಗಿ ಓಡ್ತಾ ಇರ್ತಾರೆ, ಒಬ್ರು ಸೇವೆಗಾಗಿ ಓಡ್ತಾ ಇರ್ತಾರೆ. ಮನೆ ನೋಡಿ ಏನಾಗ್ತಾ ಇರ್ತಾರೆ, ಮಕ್ಕಳ ಜೀವನ ಶೂನ್ಯವಾಗಿ ಹೋಗ್ತಾ ಇರ್ತೈತೆ, ಮನೆ ಒಡೆದೋಗ್ತಾ ಇರ್ತೈತೆ. ಮನೆಯಲ್ಲಿ ಬಂದರೆ ಜಗಳ, ಮನೆ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯತೆ ಆಗೋದಿಲ್ಲ. ಅಲ್ಲಿ ನಾನು ಯಾವಾಗಲೂ ಎಲ್ಲರಿಗೂ ಹೇಳೋಂಥ ಮಾತು, ನೀವು ಹೆಂಗೇನೇ ಹೊರಗಡೆ ಇರ್ರಿ, ಹೆಂಗಾದ್ರೂ ಕೂಡ ಅಲ್ಲಿಂದ ನೀವು ಸುಧಾರಿಸ್ಕೊಂಡು ಬರ್ಬೋದು. ಆದರೆ ನಿನ್ನ ಮನೆ ಅನ್ನೋದು ತುಂಬ ವಿಶೇಷವಾಗುತ್ತೆ. ಇದು ಗೂಡು. ಈ ಜಾಗದಲ್ಲಿ ಬಂದಾಗ ನಿನಗೆ ಸಮಾಧಾನ ಇರಬೇಕು. ಎಲ್ಲಿರಬೇಕು? ನಿನ್ನ ಮನೇಲಿ ಏನಿರಬೇಕು? ಸಮಾಧಾನ. ನೀನು ಎಷ್ಟು ಹೋರಾಟಗಳು ಮಾಡ್ಕೊಂಡು ಬಂದರೂ ಕೂಡ ಆಶ್ರಯ ಗಿರಿ ಅನ್ನೋಂಥ ನಿನ್ನ ಮನೆ ಸಮಾಧಾನವಾಗಿ ಇಲ್ಲ ಅಂದರೆ ನೀನು ಎಲ್ಲೋ ಹೊರಗೆ ಸಾಧ್ಯತೆ. ರೋಡಲ್ಲಿ ಮಲಗೋಕ್ಕಾಗತ್ತಾ? ಇಲ್ಲ ರೋಡಲ್ಲಿ ಜೀವನ ಮಾಡೋಕ್ಕಾಗತ್ತಾ? ಎಲ್ಲಿರ್ಬೇಕು ನಾವು? ಮನೆ. ನಿಮ್ಮ ಮನೆಯಲ್ಲಿ ಸಮಾಧಾನವನ್ನು ಯಾವಾಗಲೂ ಇರೋದಕ್ಕೆ ಪ್ರಯತ್ನ ಪಡಿ. ಅದಕ್ಕಾಗಿ ದೇವ್ರ ಬಗ್ಗೆ ಹೇಳ್ತೀವಿ, ಯಾವಾಗಲೂ ಏನು ಮಾಡ್ಬೇಕಂತೆ? ಅವ್ರು ಏನು ಹೇಳ್ತೀನಿ, ಯಾವಾಗಲೂ ಹೆಂಗಿರ್ಬೇಕಂತೆ? ಸಮಾಧಾನ. ಸಾಧ್ಯವಾದ ಮತ್ತಿಗೆ ಏನು ಮಾಡ್ಬೇಕಂತೆ? ಎಲ್ಲರೊಂದಿಗೂ ಸಮಾಧಾನ. ಮೊದಲು ನಮ್ಮ ಮನೆಯಲ್ಲಿ ಸಮಾಧಾನವಾಗಿರ. ಎಲ್ಲಿರ್ಬೇಕು? ಮನೆಯಲ್ಲಿ. ಜಗಳ ಆಯ್ತಾ ಪರವಾಗಿಲ್ಲ, ಒಂದು 10 ನಿಮಿಷ, ಅರ್ಧ ಗಂಟೆ, ಇಲ್ಲ ಅರ್ಧ ದಿನ, ರಾತ್ರಿ ಒಳಗೆ ನಿನ್ನ ಮನೆಯಲ್ಲಿ ಕಾಂಪ್ರಮೈಸ್ ಆಗಲೇಬೇಕು. ನಿನ್ನ ಮಾತು ಸರಿಯಾಗಿರಬೇಕು. ದೇವರ ವಾಕ್ಯ ನಾವು ದಿನಾಲ ಓದ್ತಾ ಇರ್ತೀವಿ, ಹೊರಗಿಲ್ಲ ಸಂತೋಷ. ಆದರೆ ಕೇಳಿದ್ರೆ 2 ದಿನ ಆಗಿರೋದ. ಕೆಲವೊಂದು ನಮ್ಮ ಪಾಸ್ಟರ್, ನನ್ನ ಸಹೋದರ ಒಂದ್ಸರಿ ಹೋದಾಗ ಅವ್ರು ಹೇಳ್ತಾರೆ, ಗಿಡ ಬ್ರದರ್ ಪ್ರಾರ್ಥನೆ ಮಾಡಬೇಕು. ಯಾರಿಗೆ ಪ್ರಾರ್ಥನೆ ಮಾಡಬೇಕು? ನನ್ನ ಕರಿಯನಿಗೋಸ್ಕರ ಪ್ರೇಯರ್ ಮಾಡಿ. ಯಾರು ಕರಿಯ? ಪಾಸ್ಟರ್ ಅನ್ಕೊಂಡ್ರು ನಾಯಿಗೋಸ್ಕರ ಏನೋ ಅನ್ಕೊಂಡಿರ್ಬೋದು. ಇಲ್ಲ, ತನ್ನ ಯಜಮಾನ ಹೆಸರು ಕರಿಯ. ಆಯಮ್ಮ ಇಟ್ಟಿರೋ ಹೆಸರು. ನಾನು ಯಾಕಂತ ಮಾತಾಡೋದು. ಎಷ್ಟು ವರ್ಷ ಆಯ್ತು ಮಾತಾಡಿ? 35 ವರ್ಷ ಆಯ್ತು ಅಂತ ಮಾತಾಡಿ. ಅಲ್ಲಿ ಲೀಡರ್ಸ್ಗಳು ನಾವು ದೇವರ ವಾಕ್ಯ ಹೇಳ್ತೀವಿ. ಎಲ್ಲರೂ ಏನಾಗಿದೆ? ನಾವೆಲ್ಲ ನಾವೆಲ್ಲ ಏನಾಗಿದ್ದೇವೆ? ದೇವರ ಸಮ್ಮುಖದಲ್ಲಿ ಏನಾಗಿದ್ದೇವೆ? ಎಲ್ಲರೂ ಲೀಡರ್ಸ್. ದೇವರ ವಾಕ್ಯ 16ನೇ ಅಧ್ಯಾಯ, ಮಾರ್ಕನ ಸುಸಂದೇಶ 16ನೇ ಅಧ್ಯಾಯ ಏನಂತ ವಾಕ್ಯ ಹೇಳ್ತಿದೆ ಹೇಳಿ? ಓದಿ ನೋಡೋಣ. ಕಡೆಯ ವಾಕ್ಯಗಳು ನಮ್ಮದೇ ಹೋಗುವವನು ಗಂಡನಿಗೆ ಪ್ರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಕೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರು ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದರು. ಯಾರು ರೋಗಿಗಳ ಮೇಲೆ ಕೈ ಇಟ್ಟರೆ ಗುಣವಾಗ್ತಾರೆ? ನೀವೆಲ್ಲ ನಂಬ್ತಿರಲ್ಲ ಯೇಸುವಿನಲ್ಲ, ಆದ್ರೆ ನೀವೆಲ್ಲ ಆಗ್ತಾರೆ. ನಾವೆಲ್ಲ ಶಿಷ್ಯರೇ, ಯೇಸುವಿಗೆ ಏನಾಗಿದ್ದೇವೆ? ಶಿಷ್ಯರಂದ್ರೆ ಕರ್ತನಲ್ಲಿ, ಅಂದ್ರೆ ಸಭೆಯಲ್ಲಿ ಒಂದು ನಾವೇನಾಗಿದ್ದೇವೆ? ಒಂದೊಂದು ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಗಳಾಗಿದ್ದೇವೆ. ಹಲ್ಲೆಲೂಯಾ. ಅಂದ್ರೆ ಎಲ್ಲರೂ ಏನಾಗಿದ್ದೇವೆ? ನಾವು ಸೇವಕರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಕುಟುಂಬಗಳನ್ನು ನಾವು ಕಾದುಕೊಳ್ಳುವಂತರಾಗಿರ್ಬೇಕು. ಹಲ್ಲೆಲೂಯಾ. ಮೊದಲು ನಮ್ಮ ಮನೆಯೇ ಒಂದು ಸಮಾಧಾನವಾಗಿ ಇರಬೇಕು. ಹಲ್ಲೆಲೂಯಾ. ಒಂದು ನಡೆದಂತ ಘಟನೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಸಹೋದರಿ, ಒಂದು ಡಾಕ್ಟರ್, 2 ಗಂಡ ಹೆಂಡತಿ ಮಕ್ಕಳು, 3 ಜನ ಡಾಕ್ಟರ್ಸ್. ಯಾವಾಗಲೂ ಅವ್ರ ಮನೇಲಿ ಜಗಳ. ಯಾಕಂದ್ರೆ ಈಗೊಬ್ಬ ಪ್ರಾಬ್ಲಮ್ ಏನಂದ್ರೆ, ಮನೇಲಿ ನಾನು ದೊಡ್ಡ, ನಾನು ಈ ತರ ಡಾಕ್ಟರ್, ನಾನು ಈ ಲೆವೆಲ್ ಇದ್ದೇನೆ. ಈ ಡಾಕ್ಟರ್ಸ್ ಕೂಡ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಿರೋ ಹಾಗೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ಗ್ರೇಡ್ ಇದೆ. ಈ ನ್ಯೂರಾಲಜಿ ಅನ್ನೋದು ತುಂಬಾ ದೊಡ್ಡದು. ಯಾಕಂದ್ರೆ ಅಲ್ಲಿ ತುಂಬಾ ಕಷ್ಟವಾದದ್ದು. ನೆಫ್ರೋ ಅಂತ ಡಿಪಾರ್ಟ್ಮೆಂಟ್ಗಳಿದೆಯಲ್ಲ, ಈ ಡಿಪಾರ್ಟ್ಮೆಂಟ್ಗಳಲ್ಲಿ
ಒಂದೊಂದು ಕಾಸ್ಟ್ಲಿ ಡಿಪಾರ್ಟ್ಮೆಂಟ್ ಇದೆ. ಈ ಡೆಂಟಲ್ ಆಮೇಲೆ ಡರ್ಮಟಾಲಜಿ ಅನ್ನೋದ್ರೆ ಏನಾಗಿದೆ, ಕಾಸ್ಟ್ಲಿ ಡಿಪಾರ್ಟ್ಮೆಂಟ್. ಅದು ಎಲ್ಲೋದು ಕ್ಲಿನಿಕ್ ಸಿಗುತ್ತಾ ನಿಮಗೆ? ಚಿಕ್ಕ ಕ್ಲಿನಿಕಲ್ಲೆಲ್ಲ ಇರ್ತಿತ್ತಾ? ಕಮ್ಮಿ. ಏನಂದ್ರೆ ಅದೊಂದು ದೊಡ್ಡ ಹಾಸ್ಪಿಟಲ್ ಆಗೇ ಇತ್ತು. ಆ ರೀತಿಯಾದಂಥ ಅವ್ರ ಡಾಕ್ಟರ್ಸ್ಗಳು 3 ಜನ ಏನಾಗಿದ್ದಾರೆ ಮನೆಯಲ್ಲಿ ಒಂದೊಂದು ಲೆವೆಲ್. ಅವರು ನಾನು ಇದ್ದ ಸೀನಿಯರ್ ಹಿಂಗೆ ಮನೆಯಲ್ಲಿ ಜಗಳ ಆಗ್ತಾನೆ ಇರ್ತೈತೆ. ಆದರೆ ಅವರ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ಮನೆ, ಅವರೊಂದು ನಾರ್ಮಲ್ ಸಾಮಾನ್ಯವಾದಂಥ ಒಂದು ಕುಟುಂಬ. ಅವರ ಮನೆ 4 ಜನ, ಗಂಡ ಹೆಂಡತಿ 2 ಮಕ್ಕಳು. ಯಾವಾಗಲೂ ಮನೆಯಲ್ಲಿ ಸಂತೋಷ ಸಮಾಧಾನವಾಗಿರ್ತಾರೆ. ಈಗಿರುವ ಸಮಯದಲ್ಲಿ ಈ ಸಹೋದರಿ ಈ ಮನೆಯ ಡಾಕ್ಟರ್ಸ್ ಇರುವಂಥ ಮನೆಯಲ್ಲಿ ಆ ತಾಯಿ ಯಥಾಪ್ರಕಾರವಾಗಿ ವಾಕಿಂಗ್ ಹೋಗುವಂಥ ಸಹೋದರಿ ರಸ್ತೆಯಲ್ಲಿ ವಾಕಿಂಗ್ ಹೋಗ್ತಾ ಇದ್ದಾರೆ. ವಾಕಿಂಗ್ ಹೋಗ್ತಾ ಇರೋ ಸಮಯದಲ್ಲಿ ಮನೆಯ ಟೆನ್ಷನ್ ಇಂದ ನಡ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ಅದನ್ನ ಏನ್ ಮಾಡೋದು, ಅದರ ಸುದ್ದಿ ರೋಡಲ್ಲಿ ಬಿದ್ದೋದು. ಬಿದ್ದ ಕಾರಣದಿಂದ ಈ ಒಂದು ಮನೆಯ ಪಕ್ಕದಲ್ಲಿ ಸಹೋದರಿ ಇದನ್ನು ನೋಡಿ ಏನ್ ಮಾಡಿದ್ರು, ತನ್ನ ಮನೆಗೆ ಕರ್ಕೊಂಡು ಬಂದು ಅದನ್ನ ಅವ್ರಿಗೆ ಸಮಾಧಾನ ಪಡಿಸಿ ಆಮೇಲೆ ಕುಡಿಯೋಕೆ ನೀರನ್ನು ಕೊಟ್ಟು ಅವು ಮಾತಾಡ್ತಾರ ಸಮಯದಲ್ಲಿ ಅದ್ರ ಹೇಳಿದ್ರು. ಆ ಸಹೋದರಿ ಹೇಳ್ತಾರೆ ಡಾಕ್ಟರ್, ಅಮ್ಮ ಯಾವಾಗಲೂ ನೋಡ್ತೀನಿ ನಿಮ್ಮ ಮನೆಯ ಬಗ್ಗೆ ನೋಡುವಾಗ ನಿಮ್ಮ ಮನೆ ಯಾವಾಗಲೂ ಸಂತೋಷವಾಗಿರ್ತೈತೆ, ಯಾವಾಗಲೂ ಮನೆಗೆ ಆನಂದವಾಗಿರ್ತೈತೆ. ಇಷ್ಟು ಚಿಕ್ಕ ಮನೆಯಲ್ಲಿ ನೀವು ಇಷ್ಟು ಚೆನ್ನಾಗಿ ಸಂತೋಷವಾಗಿದ್ರಲ್ಲ, ನನ್ನ ದೊಡ್ಡ ಮಾಳಿಗೆಯಲ್ಲಿ ಇದ್ದೀರಿ ನೀವು, ನಮ್ಮ 3 ಜನನೇ ಇರೋದು, ನಮ್ಮ ಮನೆಗೆ ಸಮಾಧಾನದಿಲ್ಲ ಅಲ್ಲೆಲೂಯ್ಯ ಅಂತ ಹೇಳುವ ಸಮಯದಲ್ಲಿ ಆ ಸಹೋದರ ಹೇಳಿದ್ರು, ನಾವು ನಮ್ಮ ಮನೆಯಲ್ಲೂ ಜಗಳ ಇದೆ, ನಮ್ಮ ಮನೆಯಲ್ಲೂ ಕೂಡ ಏನಾಗಿದೆ ಜಗಳ ಇದೆ, ಮಾತುಗಳು ಬರುತ್ತೆ ಹೋಗುತ್ತೆ. ಆದರೆ ಕರ್ತನು ನನ್ನ ಮನೆಯನ್ನು ಕಾದುಕೊಳ್ತಾನೆ. ನಾವು ಹೋದಾಗ ಮತ್ತೆ ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಮಾಡುವಾಗ ನಾವು ಮತ್ತೆ ಅದನ್ನೆಲ್ಲ ಕ್ಷಮಿಸಿ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯ್ಯ ಹಲ್ಲೆಲೂಯ್ಯ. ತುಂಬಾ ಹೊತ್ತುಗಳು ಆ ಸಹೋದರರೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಂಡು ಅದರ ಸಮಾಧಾನವಾಗಿ ಮಾತಾಡೋದ್ರ ಹೇಳಿದ್ರು, ನಿಜವಾಗಲೂ ನಿಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ, ಜೀವಿಸುವಂತವಾಗಿದ್ದಾನೆ. ಹಲ್ಲೆಲೂಯ್ಯ ಹಲ್ಲೆಲೂಯ್ಯ. ನಾವು ಯಾವಾಗ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ತೀವೋ ಕುಟುಂಬದಲ್ಲಿ, ಮನೆಯಲ್ಲಿ, ಎಲ್ಲದಕ್ಕೂ ಅವಾಗೇನಾಗುತ್ತೆ, ಮನೆ ಒಂದು ನಾರ್ಮಲ್ ಲೆವೆಲ್ಗೆ ಬರ್ತೈತೆ. ಇಲ್ಲ ನನ್ನ ಗಂಡ ನನ್ನ ಮೇಲೇನೆ ಮಾತಾಡಬೇಕು, ಹೆಂಡತಿ ನಾನೇ ಲೀಡ್ ಮಾಡಬೇಕಲ್ಲ ಹಂಗಂದ್ರೆ ಗ್ಯಾರಂಟಿ ಹೋಯ್ತು. ದೇವರು ಕಟ್ಟಲಿಟ್ಟಿರೋದು 2 ವಿಷಯ. ಏನು, ಹೆಂಡತಿ ಮನೆ ಏನ್ ಮಾಡಬೇಕು, ಮೇಂಟೈನ್ ಮಾಡಬೇಕು, ಗಂಡ ದುಡ್ದು ತಂದು ಹಾಕಬೇಕು. ಇಲ್ಲಿ ಏನು ಯಜಮಾನ ಅಂತ ತೋರಿಸಿದ್ಯಲ್ಲ, ಯಾರನ್ನ ಯಜಮಾನರಾಗಬೇಕಂತ ಹೇಳಿದ್ಯಾ? ದೇವ್ರ ವಾಕ್ಯ ಹೇಳ್ತಿದ್ದೆ, ಕುಟುಂಬಕ್ಕೆ ಶಿರಸ್ಸು ಏನಾಗಿದ್ದಾರೆ, ಗಂಡನಾಗಿದೆ. ಓಕೆ, ಆದ್ರೆ ಗಂಡನೇ ಆಡಳಿತ ಮಾಡಬೇಕು ಅಂತ ಬರೆಯಲ್ಪಟ್ಟಿದೆ. ಇನ್ನು ಗಂಡನಿಗೆ ಏನಾಗಿರ್ಬೇಕು, ಹೆಂಡತಿರು ಅಧೀನರಾಗಬೇಕು. ಗಂಡಂತರಿಗೆ ಹೆಂಡತಿ ಏನಾಗಬೇಕು, ಹೆಂಡತಿಯರು ಅಧೀನರಾಗಬೇಕು. ಗಂಡರು ಏನ್ ಮಾಡಬೇಕು, ಗಂಡನ್ಸರು ಏನ್ ಮಾಡಬೇಕು, ಪ್ರೀತಿಸಬೇಕು. ಪ್ರೀತಿಸುವವನು ಎಲ್ಲವನ್ನೇನ್ ಮಾಡ್ತಾನೆ, ಬಿಟ್ಕೊಡುವಂತದ್ದಾಗಿದ್ದಾನೆ. ಹಲ್ಲೆಲೂಯ್ಯ. ಇದನ್ನೆಲ್ಲ ಮಾಡುವಾಗ ನಿಮ್ಮ ಮನೆಯಲ್ಲಿ ದೇವರಿಗೆ ವಿರುದ್ಧವಾದಂಥ ಮಾತುಗಳು ಬರೋದಿಲ್ಲ, ದೇವರ ದೂಷಣೆಗಳು ಉಂಟಾಗೋದಿಲ್ಲ, ದೇವರಿಗೆ ವಿರುದ್ಧವಾಗಿ ನೀವು ಕೆಣಕುವ ಮಾತುಗಳು ನೀವು ಆಡುತ್ತಿಲ್ಲ. ದೇವ್ರು ನನ್ಗೆ ಏನ್ ಮಾಡಿಬಿಟ್ಟಿದ್ದೇನೆ ಅಂತ ನೀವು ಹೇಳಕ್ಕಾಗುತ್ತಾ? ಅವಾಗ ಯಾರನ್ನ ಹೇಳಕ್ಕಾಗಿ ಸಾಧ್ಯತೆ ಇದೆಯಾ? ನಂಗೆ ದೇವ್ರು ಏನು ಮಾಡಿಲ್ಲ, ನಾನೇ ದುಡಿದು ನಾನೇ ಚೆನ್ನಾಗಿ ಕಷ್ಟಪಟ್ಟು ನನಗೆ ಬಂದಿದ್ದೇನೆ ಅಂತ ಹೇಳಕ್ಕೆ ಸಾಧ್ಯತೆ ಇದೆಯಾ? ಹಲ್ಲೆಲೂಯ್ಯ ಹಲ್ಲೆಲೂಯ್ಯ. ದೇವರು ಎಷ್ಟು ದೇವರು ನಮ್ಮನ್ನು ಪ್ರೀತಿಸ್ತಾರಂದ್ರೆ ಅದನ್ನ ವರ್ಣಿಸಕ್ಕೆ ಸಾಧ್ಯತೆ. ಹಲ್ಲೆಲೂಯ್ಯ ಹಲ್ಲೆಲೂಯ್ಯ. ನನ್ನ ಜೊತೆಗೆ ಕೆಲಸ ಮಾಡುವಂಥ ಒಂದು ಸಹೋದರ ಯಾವಾಗ ಹೇಳು ನನಗೆ ಯಾವಾಗಲೂ ಹೇಳು ಅದನ್ನು ತೀರೋದ್ರು ಹೇಳ್ತೇನೆ. ಇಲ್ಲ, ಈಗ ಅವ್ರು ಹೇಳೋರು ನಾನು ಮರಣವನ್ನು ನೋಡಿ ಬಂದಿದ್ದೀನಿ. ಯಾಕಂದ್ರೆ ಅದನ್ನು ಡಯಾಲಿಸಿಸ್ ಪೇಷಂಟ್. ಈ ಡಯಾಲಿಸಿಸ್ ಮಾಡ್ತಾ ಇರುವಾಗನೇ ಏನಾಗುತ್ತೆ, ಕೆಲವು ಸಮಯದಲ್ಲಿ ಲೋ ಬಿ ಪಿ ಆಗಿ ಮನುಷ್ಯ ಸತ್ತು ಹೋಗ್ತಾರೆ. ಈ ಲೋ ಬಿ ಪಿ ಆಗೋ ಸಮಯದಲ್ಲಿ ಏನಾಗುತ್ತೆ, ಅವ್ರ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇದಾಗೋ ಸಮಯದಲ್ಲಿ ಅವ್ರು ಹೇಳ್ತಾರೆ, ನಾನು ಇನ್ನೇನು ಸಾಯ್ಬೇಕು, ನಾನು ಕ್ಲೀನಾಗಿ ನನ್ನ ಮರಣ ಹೋಗ್ತಾರೆ ನನ್ನ ಕಣ್ಣಿಗೆ ಕಾಣ್ತಾ ಇದೆ, ಆದರೂ ಕೂಡ ನಾನು ಒಂದೇ ಒಂದು ಮಾತು, ನನಗೆ ಉಸಿರಾಡೋಕ್ಕೂ ಸಾಧ್ಯತೆ ಇಲ್ಲ ಅಂತ ಸಮಯದಲ್ಲಿ ಒಂದೇ ಒಂದು ಮಾತು ನಾನು ಹೇಳಿದೆ, ದೇವರೇ ನೀನು ವಿರುದ್ಧವಾಗಿ ನಾನು ನಡ್ಕೊಂಡಿದ್ರೆ ನನ್ನ ಕ್ಷಮಿಸಿ. ಜೋಸೆಫ್ ಅವ್ರು ಹೇಳೋದು, ನನಗೆ ನಾನು ಹೇಳಿದ ಸ್ವಲ್ಪ ಹೊತ್ತಿಗೆ 2 ಸೆಕೆಂಡಿಗೆ ನನ್ನ ಉಸಿರು ನಾರ್ಮಲ್ ಆಗಿ ಮತ್ತೆ ಆಪರೇಟ್ ಆಗ ನನ್ನ ಕಣ್ಣಾರೆ ನನ್ನ ಕಂಡಿದ್ದೇನೆ. ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ದೇವರು ಮೇಲೆ ಕೆತ್ತಿದ್ದಾರೆ. ದೇವರು ವಾಕ್ಯ ಹೇಳ್ತಿದ್ದ, ತ್ರಾಣವಿಲ್ಲದ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳಿ, ಸಮಯ ಬಂದಾಗ ಆತನ ಮೇಲೆ ತೆರ್ತಾರೆ. ಅಡ್ಡ ದಾರಿಗಳು ಹೋದಾಗ ನಮ್ಮ ನಿಜವಾಗ ನಾವೇನಾಗ್ತೇವೆ, ಕೆಳಗೆ ಬಿದ್ದೋಗ್ತೇವೆ. ಅಡ್ಡ ದಾರಿ ನೋಡಬೇಡಿ. ಹಲ್ಲೆಲೂಯ್ಯ. ನಮ್ಗೆ ಎಷ್ಟೋ ಜನ ನಾವು ಇವತ್ತರೆಗೂ ನಮ್ಮನ್ನು ಅಣಗಿಸಿ ಮಾತಾಡುವಂಥ ಜನಗಳಿದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ನಮ್ಮನ್ನು ನಡೆಸ್ದಾಗ ನಡ್ಕೊಂಡು ಬರುವಾಗ ನಮಗೆ ಏನು ಅಂದ್ರೆ ಏನಂತಾರೆ, ERC ಮಾತಾಡೋದ್ರ ವ್ಯಕ್ತಿಗಳು ಇವತ್ತಿದ್ದಾರೆ. ನಾನು ನೋಡಿದ್ದೆ. ಹೇಳ್ತಾರೆ ಏನಂದ್ರೆ, ಏನಪ್ಪ ಅಲ್ಲದೆ ಗೋಷ್ಠಿ, ಯಾಕಂದ್ರೆ ನಾವೆಲ್ಲ RC ಬ್ಯಾಕ್ಗ್ರೌಂಡ್ ಇದ್ದವರು, ಕ್ರಿಸ್ತನಲ್ಲಿ ಬಂದಿದ್ದೇವೆ.
ಅವಾಗ ಹೇಳಿದ್ರು ಒಂದೇ ಮಾತಿದ್ರೆ ಅಲ್ಲೇ ಗೋಷ್ಠಿಲ್ಲ ನನ್ನ ಪ್ರೇ ಮಾಡಿಲ್ಲ ಅಂತ ಏನಂತೆ ಪ್ರೇಯರ್ ಅಲ್ಲ ಏನಂತೆ ಪ್ರೇಯರ್ ಮಾಡಲ್ಲ. ಆದರೆ ಅವತ್ತಿನ ಇದ್ದಂಥ ಸ್ಥಿತಿಗಿಂತ ಇವತ್ತು ನಮ್ಮನ್ನು ದೇವರ ಮೇಲೆ ಕೆತ್ತಿದ್ದಾರೆ. ಅವತ್ತಿನ ನಾವು ಸೋತು ಹೋಗಿ ಬಿಟ್ಬಿಟ್ಟಿದ್ರೆ ಯೇಸು ಕ್ರಿಸ್ತನ ಒಂದು ಪ್ರೀತಿ ಇವತ್ತು ಅನುಭವಿಸಕ್ಕೆ ಸಾಧ್ಯತೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅಂದ್ರೆ ಏನಂದ್ರೆ ವೇಟ್ ಮಾಡಿ ದೇವರ ಸಮಾನದಲ್ಲಿ ಆತನ ಪ್ರಸನ್ನದಲ್ಲಿ ಕಾದುಕೊಳ್ಳಿ. ದೇವರು ನಿಜವಾಗ್ಲೂ ನಮ್ಮನ್ನು ಉತ್ತರ ಕೊಡುವಂತ ದೇವರಾಗಿದ್ದಾರೆ. ಅವ್ರು ಸುಮ್ಮನೆ ಕೈ ಬಿಡೋದಿಲ್ಲ. ಅವ್ರು ಕರೆದ್ರು ಅಂದ್ರೆ ಗ್ಯಾರಂಟಿ ಅವರು ಅವ್ರ ಕಾರ್ಯವನ್ನು ಮಾಡೇ ಮಾಡ್ತಾರೆ. ನಿನ್ನ ಮೇಲೆ ಏನು ದಿಟ್ಟವನ್ನು ಇಟ್ಕೊಂಡಿದ್ರು ಅದನ್ನ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಂಬಿಸ್ತಾರೆ. ನಮ್ಮ ಕುರಿತು ಏನು ಮಾತಾಡಿದ್ರು ಅದು ನಿಜವಾಗ್ಲೇ ನೆರವೇರ್ತೈತೆ. ಅದೆಷ್ಟು ವರ್ಷಗಳಾಗಿರ್ಬೋದು. ಹಲ್ಲೆಲೂಯಾ. ಒಂದು ದೇವ ಸೇವಕರ ಬಳಿಗೆ ನಾವು ಹೋಗಿ ಪ್ರಾರ್ಥನೆ ಕೇಳ್ತಿರೋದ್ರಲ್ಲಿ ಅಥವಾ ನಮಗೆ ಯಾವಾಗಲೂ ಆಲೋಚನೆ ಕೊಡುವುದು ಸಹೋದರಿ. ಅವ್ರು ಹೇಳಿದ್ರು ನನಗೆ ಒಂದು ಮಾತಾಗಿ ನನಗೆ, ಯಾಕಂದ್ರೆ ನಾನು ಜೋಸೆಫ್ ಅಂತ ಹೇಳ್ತಾರೆ. ಜೋಸೆಫ್ ನನ್ನ ಮಾತು ಹೇಳ್ತಾ ಇದ್ದಾರೆ, ದೇವರು ನನಗೆ ಮಾತಾಡೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ 4 ಕುಟುಂಬಗಳನ್ನು ದೇವರು ತೋರಿಸ್ತಾ ಇದ್ದಾರೆ. 4 ಕುಟುಂಬಗಳ 4 ಭಾಗಕ್ಕೆ ಹೋಗಿ ಸೇವೆ ಮಾಡ್ತೀರಾ ಅಂತ ನೆರವೇರುತ್ತಾ? ಹಲ್ಲೆಲೂಯಾ ಹಲ್ಲೆಲೂಯಾ. ಅವತ್ತಿನ ದಿನಗಳಲ್ಲಿ ನನ್ನ ಜೊತೆಗೆ ಒಂದು ಶ್ಯಾಮ್ ಮಂದಿ ನಮ್ಮ ಜೊತೆಗೆ ಅವರಂದ್ರೆ ನಾರ್ಮಲ್ ಮದುವೆ ಆಗಿದ್ದಿಲ್ಲ. ನನ್ನ ಮತ್ತು ನನ್ನ ಅಣ್ಣನಿಗೆ ಮದುವೆ ಆಗಿತ್ತು. ಅವಾಗ ವಾಗ್ದಾನ ಮಾಡಿದಂತೆ ದೇವರು ಇಲ್ಲ ಎಮರ್ಜೆನ್ಸಿ ಸಿಸ್ಟರ್ ಯಾರಂತ ನನಗೆ ಗೊತ್ತಿಲ್ಲ. ಅವಾಗೆ ವಾಗ್ದಾನ ಮಾಡೋದು. ನೀವೇನಂತೀರ 4 ಜನಗಳು 4 ತಲೆಗಳು ಏನಾಗುತ್ತಂತೆ ಸೇವೆಗಾಗಿ ಹೋಗ್ತಿರೋದು. ಬರ್ತಾ ಇದ್ದೀವಿ ನಂಬಿಗಸ್ತನು. ಆತನ ಹೇಳಿದ್ರೆ ನಿಜವಾಗ್ಲೂ ನೆರವೇರಿಸ್ತಾನೆ. ನಮ್ಮ ಜೊತೆಗೆ ಸೇವೆಗೆ ಬರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ದೇವರು ಹೇಳಿದ್ರು ಮಾಡ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆತನ ಮಾತಿಗೆ ಕೇಳಬೇಡಿ, ಪರೀಕ್ಷೆ ಮಾಡಬೇಡಿ, ಕೇಳಬೇಡಿ ದೇವರನ್ನ. ಏನೇನೋ ಮಾತಾಡಿ ಅದಕ್ಕೆ ದೇವ್ರ ವಾಕ್ಯದಲ್ಲಿ ಪೌಲ ಹೇಳ್ತಾನೆ ಅವರಾಗೆ ಮಾಡಿದ್ರು ಮತ್ತೆ ನೀವು ಮಾಡಬೇಡಿ. ನಾನು ಹೇಳ್ತಾರೆ ಮಾಡಬೇಡಿ. ಹಲ್ಲೆಲೂಯಾ. ದೇವರನ್ನ ಪರೀಕ್ಷೆ ಮಾಡಬೇಡಿ. ಏನೇ ಕೇಳು ದೇವರ ಸ್ತೋತ್ರ, ನೀನು ಮಾಡ್ತೀಯ ನನಗೆ ಗೊತ್ತಿದೆ ಸ್ತೋತ್ರ. ಹಲ್ಲೆಲೂಯಾ. ಮಕ್ಕಳ ಬಗ್ಗೆ ಮಾತಾಡ್ತೀರಾ, ಒಳ್ಳೆದೇ ಮಾತಾಡಿ, ಒಳ್ಳೆದೇ ಹೇಳಿ ಮಕ್ಕಳಿಗೆ. ಪರವಾಗಿಲ್ಲ, ಅವ್ನು ನಿಮಗೆ ವಿರುದ್ಧವಾಗಿ ಅವಮಾನ ಕಾರ್ಯವನ್ನು ತಂದರೂ ಪರವಾಗಿಲ್ಲ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮಗನೇ, ನೀನು ಒಳ್ಳೆ ಮನುಷ್ಯನಾಗ್ತಿ ಅಂತ ಹೇಳಿ ನಿಜವಾಗ್ಲೂ ನಿನ್ನ ಮಗ ನಿಮ್ಮ ಮಗಳು ನಿಮ್ಮ ಮುಂದೆ ಒಳ್ಳೆಯದಾಗಿ ಬಂದು ನಿಂತ್ಕೊಂತಾರೆ. ಅದು ಸಾಧ್ಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ನಡೆದಂಥ ವಿಷಯ ನಾನು ಹೇಳ್ತೇನೆ, ಇಷ್ಟಪಡ್ತೇನೆ. ಲಾಸ್ಟ್ ಏರಿಯಾದ ಕ್ಲೋಸ್ ಮಾಡ್ತೇನೆ. ಒಂದು ಬಾರಿ ನನ್ನ ಸಹೋದರ ಯಾವಾಗಲೂ ಆತನಿಗೆ ನಾನು ಇದರಾಗಿ ಮಾತಾಡೋ, ನಾನು ಯಾವಾಗ ಅನ್ನಿಸು ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ ಅವ್ನಿಗೆ ಹೇಳ್ಕೊಂಡು ಕೇಳ್ತಾ ಇದ್ದಿಲ್ಲ. ತುಂಬ ಅನ್ನಿಸೋಣ ನಾನು. ಹಲ್ಲೆಲೂಯಾ ಹಲ್ಲೆಲೂಯಾ. ದಿನಗಳು ಆಯ್ತು, ನಾನು ದೂರ ಹೋಗ್ಬಿಟ್ರಿ. ಹಲ್ಲೆಲೂಯಾ. ಆತರ ದೂರ ಹೋಗಿ ನನ್ನ ಅಷ್ಟೊಂದು ನಾವು ಫೆಲೋಶಿಪ್ ಕಟ್ಟಾಕ್ಬಿಡೋದು, ದೂರ ಇಲ್ಲ, ಮಾತುಕತೆ ಇಲ್ಲ. ದಿನಗಳಾಗದ ಮೇಲೆ ದಿನಗಳಾಗ್ತಾ ಆಗ್ತಾ ಆಗ್ತಾ ನಾನು ಒಂದು ದಿನ ನಾನು ಆಟೋ ಓಡಿಸ್ಬಿಟ್ಟು ಒಬ್ಬರೇ ನಿಲ್ಲಿಸಿ ಒಂದು ಗದರ್ ಕಾಫಿ ಕುಡಿಯೋಣ ಅಂತ ನಿಂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಹಿಂದೆ ಬಂದು ಅದನ್ನ ನನ್ನ ಮೇಲೆ ಒಂದು ಕೈ ಇಟ್ಟು ಯಾರು ಅಂತ ಹೇಳಿ ನೋಡಿದ್ರೆ ನನಗೆ ಅದನ್ನ ರೆಕಗ್ನೈಸ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಮುಖ ಎಲ್ಲ ಚೇಂಜ್ ಆಗ್ಬಿಟ್ಟು ಅವ್ರು ಹೇಳ್ತಿದ್ದಾರೆ ನಾನು ವೆಂಕಟೇಶ್ ಅಂತ. ನಾವು ಹೆಸರು ಅವ್ನು ಹೇಳ್ತಾರೆ ನಾನು ವೆಂಕಟೇಶ್. ನನ್ನ ಗೊತ್ತಾಗ್ತಲ್ವಾ, ನಾನು ನಿನ್ನ ಕಂಡುಹಿಡಿತಾ ಇದ್ದೀನಿ. ಆ ದಿನಗಳಿಗೆ ನನಗೆ ನಾನು ವಿರುದ್ಧವಾಗಿ ಮಾತಾಡದೆ, ಕ್ರಿಸ್ತನಿಗೆ ವಿರುದ್ಧವಾಗಿ ಮಾತಾಡದೆ, ಅದು ಏನು ಪ್ರೇಯರ್ ಮಾಡೋದು ಗೊತ್ತಿಲ್ಲಪ್ಪ. ಇವತ್ತು ನಾನು ಯೇಸುವಿನಿಂದ ಇದ್ದೇನೆ. ದೇವರಿಂದ ಸಾಧ್ಯ. ನೀನು ನಂಬಿಕೆ ಹೇಳಿರಿ, ನಿನ್ನ ಕುಟುಂಬದ ಕುರಿತು ನೀವು ಏನು ದೇವರ ಆಲೋಚನೆ ಇಟ್ಟಿದ್ದಾರೋ ಅದನ್ನು ನೆರವೇರಿಸ್ತಾರೆ. ಸ್ವಲ್ಪ ತಡೆ ಆಗುತ್ತೆ, ದುಃಖಗಳ ವೇದನೆ ಬರ್ತಿತ್ತೆ, ತಡೆ ಆಗುತ್ತೆ. ಆದ ಒಂದು ದಿನ ನೀವೇ ಹೇಳ್ತೀರ, ಇದು ನನ್ನ ಕರ್ತನಿಂದಲೇ ಆಯಿತು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆತನಿಂದ ಸಾಧ್ಯ. ಯಾವುದೇ ಕಾರಣಕ್ಕೂ ಆತನಿಗೆ ಎದುರಾಗಿ ಮಾತಾಡಬೇಡಿ. ಹಲ್ಲೆಲೂಯಾ. ಬೇಡದ ಮಾತುಗಳಿಂದ ಮಾತಾಡಬೇಡಿ. ಆತನಿಗೆ ಏನೇ ಆದರೂ ಕೂಡ ಆತನನ್ನು ಮಹಿಮೆ ಪಡಿಸಿ ಆತ ನಿಮ್ಮನ್ನು ಆಶೀರ್ವದಿಸ್ತಾರೆ. ಕರ್ತನು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಕಣ್ಣು ಮುಚ್ಚೋಣ ದೇವರ ಸಮ್ಮುಖದಲ್ಲಿ. ಹಲ್ಲೆಲೂಯಾ. ದೇವರಿದ್ದಾರೆ, ಎಲ್ಲರೂ ನಿಂತುಕೊಳ್ಳೋಣ. ಹಲ್ಲೆಲೂಯಾ. ಎಷ್ಟರಿಗೆ ದೇವರ ವಾಕ್ಯ ಪ್ರಯೋಜನವಾಗಿತ್ತು. ಹಲ್ಲೆಲೂಯಾ. ದೇವರು ಒಂದೇ ಒಂದು ಕಾರ್ಯದಲ್ಲಿ ಹೇಳ್ತಾರೆ, ನನ್ನ ಶೋಧಿಸಿ ನೋಡಿ, ನನ್ನ ಪರೀಕ್ಷಿಸಿ ನೋಡಿ. ಈಗ ನಾವು ದೇವರ ವಾಕ್ಯ ಜ್ಞಾನ ಮಾಡಿದ್ವಿ. ದೇವರನ್ನು ಪರೀಕ್ಷಿಸಿ ಮಾಡಬೇಡಿ, ಪರೀಕ್ಷೆ ಮಾಡಬೇಡಿ, ಪರೀಕ್ಷಿಸಿ ನೋಡಬೇಡಿ. ಹಲ್ಲೆಲೂಯಾ. ಅದು ಒಂದು ಜಾಗದಲ್ಲಿ ಹೇಳ್ತಾರೆ ಸ್ವಾಮಿ. ಯಾವ ಜಾಗದಲ್ಲಿ? ಹಲ್ಲೆಲೂಯಾ. ಕೊಡುವುದರಲ್ಲಿ ದೇವರಿಗೆ ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡಿ ನೋಡಿ. ಯಾವ ಕಾರ್ಯವಾದ ಆಗಲಿ ದೇವರ ಮೇಲೆ ಒಂದು ಡೌಟ್ ನಿಮ್ಗೆ ಬರಬಾರ್ದು. ನನ್ನನ್ನು
ದೇವರು ಮಾಡಿ ಮುಗಿಸ್ತಾರೆ. ಅದು ತಡವಾದರೂ ನೆರವೇರಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೊಂದು ಟೈಮಲ್ಲಿ ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ರೆ ಸಾಯಂಕಾಲ ಉತ್ತರ ಸಿಗುತ್ತೆ. ಎಷ್ಟು ಜನ ಜೀವಿತದಲ್ಲಿ ನಡೆದಿದೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ಒಂದು ಚಿಕ್ಕ ಕಾರ್ಯ, ಅದೊಂದು ಸಾಕ್ಷಿಯಾಗಿ ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳೋಣ ಇಷ್ಟಪಡ್ತೇನೆ. ನಾವು ಪ್ರತಿ ಶುಕ್ರವಾರ ನಾನು ನಮ್ಮ ಫ್ಯಾಮಿಲಿಯಲ್ಲಿ ಇಬ್ರು, ನಾವು ಹಸ್ಬೆಂಡ್ ಅಂಡ್ ವೈಫ್, ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಇನ್ನೊಂದು ಬ್ರದರ್ ಅಂಡ್ ಸಿಸ್ಟರ್, ನಾವು 4 ಜನ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅವ್ರು ತುಂಬಾ ಕಷ್ಟ, ಒಂದು ಮನೆಗೆ ಕಟ್ಟಬೇಕು ಅಂತ. ಪ್ರತಿ ವಾರ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಪ್ರಾರ್ಥನೆ ಮಾಡಿ ಮುಗಿಸಿದ ತಕ್ಷಣ ನಾವು ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುದು, ಆ ವಿಷಯ ಪ್ರಾರ್ಥನೆ ಮಾಡಿ ನನ್ನ ಆತ್ಮವೇ ಕರ್ತನ ಸ್ತೋತ್ರಿ ಅಂತ ಹೇಳಿ ಮುಗಿಸಿದ ತಕ್ಷಣ ಅವ್ರಿಗೊಂದು ಕಾಲ್ ಬರ್ತಾ ಇತ್ತು. ಪ್ರತಿ ವಾರ ನಾವು ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವಂತ. ಅವ್ರು ಸಾಕ್ಷಿ ಹೇಳ್ತಿದ್ರು, ಬ್ರದರ್ ನಿಮ್ಮ ಮನೆಗೆ ಬಂದು ನಾವು ಪ್ರಾರ್ಥನೆ ಮಾಡಿದ್ರೆ, ನಾನು ಆ ಪ್ರಾರ್ಥನೆ ಮಾಡಿ ಮನೆಗೆ ಹೋಗೋಸಲ್ಲಿ ನಾನು ಕೇಳಿದ್ದಕ್ಕೆ ದೇವರು ಉತ್ತರ ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತು ದೇವರು ಕೊಟ್ಟಂತ ಕಾರ್ಯವನ್ನು ದೃಢವಾಗಿ ಇಟ್ಕೊಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರು ಮಾಡಿ ಮುಗಿಸುವಂತ ದೇವರಾಗಿದ್ದಾರೆ. ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ ನಮಗೋಸ್ಕರ. ಹಲ್ಲೆಲೂಯಾ. ಯಾವುದೇ ಕಾರಣಕ್ಕೂ ದೇವರನ್ನು ಪರೀಕ್ಷಿಸಬೇಡಿ, ಶೋಧಿಸಿ ನೋಡಬೇಡಿ. ಈಗ ಕೀರ್ತನೆಗಳನ್ನ ನೋಡಿದ್ವಿ, ದೇವ್ರನ್ನ ಯಾವಾಗಲೂ ಸ್ತುತಿಸ್ತಾರೆ. ಚಿಕ್ಕ ಕಾರ್ಯವಾಗ್ಲಿ ದೊಡ್ಡ ಕಾರ್ಯವಾಗ್ಲಿ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ನನ್ನ ದೇವರು ಮಾಡಲು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಮುಖ್ಯವಾದ ಭಾಗದಲ್ಲಿ ನೋಡಿದ್ವಿ ನಾವು, ದೇವ್ರನ್ನ ಯಾವತ್ತಕ್ಕೂ ಪರೀಕ್ಷಿಸಿ ನೋಡೋದು ಮಾಡಬಾರ್ದು. ಎಲ್ಲವನ್ನು ಮಾಡಿದ್ರು ದೇವರು ಶಕ್ತರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳ ಮುಚ್ಚಿ ನಮ್ಮ ಮುಖ್ಯ ಪ್ರೀತಿಯ ವೈದ್ಯರಿಂದ ಬಂದು ಪ್ರಾರ್ಥನೆ ಮಾಡ್ತಾ ಕೊನೆಗೆ இறக்கமுள்ள தகப்பனே, அப்பா உங்களுடைய அன்பு பெரியது ராஜனே, உங்களுடைய இறக்கம் பெரியதாண்டவரே. ஒவ்வொரு நாளும் கூட சுவாமி நீர் நல்லவர் என்பதை நாங்கள் ருசி பார்த்து கொண்டிருக்கிறோம். அப்பேற்பட்ட வாக்கியத்தை நீர் எங்களுக்கு கொடுத்து இவ்வளவாய் வார்த்தைகளை சொல்லி எங்களை பலப்படுத்தினதற்காக நாங்கள் உண்மை ஸ்தோத்தரிக்கிறோம் ராஜனே. நீர் எங்களை கைவிடுவதில்லை, எங்களை விட்டு விலகுவதும் இல்லை ஆண்டவரே. நீர் இஸ்ரவேலை காக்கிற தேவனாகிய கர்த்தரப்பா, நீர் எங்களை ஜீவனோடு காத்த கிருபைக்காக நாங்கள் உமக்கு நன்றி செலுத்துகிறோம். வார்த்தைகளை கொடுத்து நீர் எங்களோடு இம்மட்டுமாய் பேசினதற்காய் ஸ்தோத்திரம் ராஜனே. ஆம் ஆண்டவரே, எந்த காரியத்தை குறித்தும் நாங்கள் முறுமுறுக்காதபடிக்கு தேவன் தாமே உம்முடைய சமூகத்திலே ஆண்டவரே அப்பா, ஆண்டவரே உபத்திரவத்திலே பொறுமையோடு இருக்கவும் ஆண்டவரே, ஜெபத்திலே நாங்கள் எப்பொழுதும் தரித்திருக்கிறவர்களாகவும் ஆண்டவரே, எங்கள் சிந்தனைகளை கர்த்தர் ஸ்திரப்படுத்தி சரிப்படுத்தி வழிநடத்தும்படியாக ஒப்புக்கொள்கிறோம் ஆண்டவரே. எங்கள் ஆத்துமா எப்பொழுதும் கர்த்தரையே நோக்கி பார்த்து கொண்டிருக்கட்டும் சுவாமி. ஆண்டவர் அவ்விதமாய் எங்களை ஆசீர்வதிங்க. எங்களுக்கு ஒரு நன்மை உண்டாகுமானால் வானத்தையும் பூமியும் உண்டாக்கின தேவனிடத்திலிருந்தே அது உண்டாகட்டும் ஆண்டவரே. ஆண்டவர் தாமே நாங்கள் அப்படியாகவும் உண்மையே எதிர்பார்த்து காத்திருக்க கிருபை செய்யுங்க ஆண்டவரே. இதோ நாங்கள் கடந்து ஆண்டவரே பிரிந்தாலும் ஆண்டவரே அப்பா, மீண்டுமாய் கூடும் வரைக்கும் ஆண்டவரே உம்முடைய அன்பு பிரசன்னம் எங்களை ஆண்டவரே வழி நடத்துகிறதா இருக்கட்டும் ராஜா. கர்த்தர் தாமே பெரிய காரியங்களை செய்து ஆசீர்வதிங்க. ஆமென். எங்களுக்கு நம்பிக்கைக்கும் மேலான காரியங்களை நீர் செய்கிற தேவன் அப்பா, நீர் தகப்பன் ஆண்டவரே. ஆமென் ஆண்டவரே அப்பா, ஸ்தோத்திரம். நீர் அப்படியே செய்கிறதற்காய் ஸ்தோத்திரம். இருதயத்தில் ஆண்டவரே இணையில்லாத ஒரு சந்தோஷத்தை இந்த நாளிலே நீர் எங்களுக்கு கொடுத்ததற்காக நாங்கள் உமக்கு நன்றி செலுத்துகிறோம். நீர் வாக்குத்தத்தம் கொடுக்கிறவர் மாத்திரம் அல்ல, அதை நிறைவேற்றவும் நீர் வல்லமை உள்ள தேவனாகி இருக்கிறீர் அப்பா. உம்முடைய நாமம் மகிமைப்படட்டும். இயேசு கிறிஸ்துவின் விலையேறப்பட்ட நாமத்தினாலே அந்த ஒரு நிச்சயத்தை மாத்திரம் நீர் எங்களுக்கு கொடுங்க ஆண்டவரே. வாக்குத்தத்தம் பண்ணினவர் உண்மை உள்ளவர், அவர் கடைசி பரிந்தும் என்னை நடத்தி செல்வார் என்ற அப்பா உறுதியான விசுவாசத்தை நாங்கள் தரித்தவர்களாக கூட இந்த நாளில் எங்களை ஒப்பு கொடுக்கிறோம் ராஜா. உங்க நாமம் மகிமைப்படட்டும். இயேசு கிறிஸ்துவின் விலையேறப்பட்ட நாமத்தினால் எங்களை தாழ்த்தி செபித்து இவைகளெல்லாம் பெற்றுக் கொள்ளுகிறோம் எங்கள் ஜீவனுள்ள நல்ல பிதாவே. ஆமென். ಎಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂಗಿಯಾದ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರವನ್ನು ಮರೆಯಬೇಡ. యేసు క్రీస్తుని రక్తం చేయి, యేసు క్రీస్తుని రక్తం చేయి, యేసు క్రీస్తుని